सिद्धिविनायक स्वामी की जगज्जननी ग्राम देवता माता की सनातन हिंदू धर्म की सब साधु संतन की नमः पार्वती पतये हर हर महादेव। सीतारामचंद्र भगवान की पवन सुत हनुमान की हरि ओम। गुरुभ्यो नमः परम गुरुभ्यो नमः। गुरु चरणारविंदाभ्यां नमः। शंकर भगवत्पादाचार्य गुरुभ्यो नमः। श्रुति स्मृति पुराणानाम् आलयं करुणालयं नमामि भगवत्पाद शंकरं लोकशंकरं। सदाशिवसमारम्भां शंकराचार्य मध्यमां अस्मदाचार्य पर्यन्तां वन्दे गुरुपरम्पराम्। वक्रतुंड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा। नमः शांताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। या देवी सर्वभूतेषु मातृरूपेण संस्थिता नमस्तस्यै 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 नमो नमः। यत्र यत्र रघुनाथ कीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं राक्षसां ಗುರುಗಳಾಶೀರ್ವಾದ ನಮಗಾಗಲಿ ಗುರುಗಳಾಶೀರ್ವಾದ ನಮಗಾಗಲಿ ಗುರುಗಳಾಶೀರ್ವಾದ ನಮಗಾಗಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ವರವಿಭೂಧರನ ಪೊರೆಯೇ ವಿಷವ ಕಂಠದೊಳಿತ್ತ ವರವಿಭೂಧರನ ಪೊರೆಯೇ ವಿಷವ ಕಂಠದೊಳಿತ್ತ ಹರನಿತ್ಯ ನಮಗೆ ಸಹಾಯ ಮಾಡಲಿ ಹರನಿತ್ಯ ನಮಗೆ ಸಹಾಯ ಮಾಡಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ಶ್ರೀಪತಿಯು ನಮಗೆ ಸಂಪದವೀಯಲಿ ದಿನ ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆದೋ ದಿನ ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆದು ಮನ ಹರುಷವಾಗಿತ್ತು ಮನ್ನಿಸದಿ ಬಿಡದೆ ಗುರುಗಳಾಶೀರ್ವಾದ ಗುರುಗಳಾಶೀರ್ವಾದ ನಮಗಾಗಲಿ ಗುರುಗಳಾಶೀರ್ವಾದ ನಮಗಾಗಲಿ ಗುರುಗಳಾಶೀರ್ವಾದ ನಮಗಾಗಲಿ ವಿನುತ ಸಿದ್ಧಿ ಪ್ರದನೋ ವಿಘ್ನೇಶ ದಯದಿಂದ ವಿನುತ ಸಿದ್ಧಿ ಪ್ರದನೋ ವಿಘ್ನೇಶ ದಯದಿಂದ ವಿಘ್ನೇಶ ದಯದಿಂದ
ಹೃದಯದಿಂದ ಗುರುಗಳ ಆಶೀರ್ವಾದ ನಮಗಾಗಲೇ ಗುರುಗಳ ಆಶೀರ್ವಾದ ನಮಗಾಗಲೇ ಗುರುಗಳ ಆಶೀರ್ವಾದ ನಮಗಾಗಲೇ ವಿನುತ ಸಿದ್ಧಿ ಪ್ರದಾನ ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಿಸ ನೆನೆದ ಕಾರ್ಯಗಳೆಲ್ಲ ನೆರವೇರಿಸ ಗುರುಗಳ ಆಶೀರ್ವಾದ ನಮಗಾಗಲೇ ಗುರುಗಳ ಆಶೀರ್ವಾದ ನಮಗಾಗಲೇ ಗುರುಗಳ ಆಶೀರ್ವಾದ ನಮಗಾಗಲೇ ಗುರುಗಳ ಆಶೀರ್ವಾದ ನಮಗಾಗಲೇ ನಿರುತ ಸುಜ್ಞಾನವನು ಇವ ಮಾರುತಿರಾಯ ನಿರುತ ಸುಜ್ಞಾನವನು ಇವ ಮಾರುತಿರಾಯ ಗುರುಗಳ ಆಶೀರ್ವಾದ ನಮಗಾಗಲಿ ಪುರಂದರ ವಿಠಲನ ಕರುಣದಿಂದ ಸಕಲ ಸುರರೊಲುಮೆ ನಮಗೆ ಸುರರೊಲುಮೆ ನಮಗೆ ಸುಸ್ಥಿರವಾಗಲಿ ಸುರರೊಲುಮೆ ನಮಗೆ ಸುಸ್ಥಿರವಾಗಲಿ ಗುರುಗಳ ಆಶೀರ್ವಾದ ಗುರುಗಳ ಆಶೀರ್ವಾದ ಗುರುಗಳ ಆಶೀರ್ವಾದ ನಮಗಾಗಲಿ सद्गुरु महाराज की जगज्जननी महामाता की पथ वैकुंठके इदु हित नोडो पथ वैकुंठके इदु हित नोडो कथाक्रवण मारो कथाक्रवण मारो श्री हरि कथाक्रवण ಮುಚಗುಂದ ವರದ ಹರಿ ಇಂದಿರಾರಮಣ ಗೋವಿಂದನ ಕಥಾಕ್ರವಣ ಮಾಡು ಶ್ರೀ ಹರಿ ಕಥಾಕ್ರವಣ ಮಾಡು ಶ್ರೀ ಹರಿ ಕಥಾಕ್ರವಣ ನೀಲಕಂಠ ನಿಗಮಾಗಮ ಸನ್ಮುಖ ಪಾಲ ನೇತ್ರ ಪಾಲಿಸಿದ ಈಶನ ಕಥಾಕ್ರವಣ ಮಾಡು ಶ್ರೀ ಹರಿ ಕಥಾಕ್ರವಣ ಮಂದಿಯ ಮಾತಿಗೆ ಎಂದೆಂದು ಮಾರುಗದೆ ಮಂದಿಯ ಮಾತಿಗೆ ಎಂದೆಂದು ಮಾರುಗದೆ ಕುಂದಣಗತಿಯ ನೀ ನೋಡೋ ಎದೆ ಮನ ಕಥಾಶ್ರವಣ 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 ಮಾಡೋ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ಇವತ್ತು ತಾಯಿ ಪ್ರಸನ್ನಳಾಗಿ ಪ್ರಸಾದ ಕೊಟ್ಟಿದ್ದಾಳೆ. ನಿಮ್ಮನ್ನೆಲ್ಲ ಒಂದ್ಸಾರಿ ವೈಕುಂಠಕ್ಕೆ ಎಲ್ಲಿಗೆ ತಿರುಪತಿ ಕರ್ಕೊಂಡು ಹೋಗೋಣ. ಹಾಗಾಗಿ ಯಾರ್ಯಾರು ಗೋವಿಂದನ ಸಂಕೀರ್ತನೆ ಮಾಡ್ತಾರೋ ಅವರೆಲ್ಲ ಬೆಟ್ಟ ಹಸ್ ಮೇಲೆ ಹೋಗ್ಬೇಕಲ್ವೇ ನಾಮಸ್ಮರಣೆ ಮಾಡಿ. ಅದಕ್ಕಾಗಿ ಎಲ್ಲರೂ ಸಂಕೋಚ ಪಡದೆ ನಾಚಿಕೆ ಕೊಡದೆ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ರಾಧಾರಮಣ ಹರಿ ಗೋವಿಂದ ಜೈ ಜೈ ರಾಧಾರಮಣ ಹರಿ ಗೋವಿಂದ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ರಾಧಾರಮಣ ಹರಿ ಗೋವಿಂದ ಜೈ ಜೈ ಹರಿ ಗೋವಿಂದ ಹರಿ ಗೋವಿಂದ ರಾಧಾರಮಣ ಹರಿ ಗೋವಿಂದ
ಕೇಳಿಸೋದಿಲ್ಲ ಅಲ್ವೇ? ನಾಳೆ ನಿಮ್ಮನ್ನು ಯಾರು ಭಜನೆ ಮಾಡಿಸೋದಿಲ್ಲ. ಅದೇನು ಮಾಡಿದರೆ ಯಾದವ ಜೈ ಜೈ ಮಾಧವ ಜೈ ಜೈ ಮಾಧವ ಜೈ ಜೈ ಮಾಧವ ಜೈ ಜೈ ಮಧುಸೂರ ಮುರಳಿ ಮೋಹನ ಜೈ ಜೈ ಮಧುಸೂದನ ಮೋಹನ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಕೇಶವ ಜೈ ಜೈ ಅಚ್ಯುತ ಜೈ ಜೈ ಕೇಶವ ಜೈ ಜೈ ಅಚ್ಯುತ ಜೈ ಜೈ ನಾರಾಯಣ ಹರಿ ಶ್ರೀ ಕೃಷ್ಣ 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 ಜೈ ಜೈ ಗೋವಿಂದ ಜೈ ಜೈ ಗೋಪಾಲ 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 ಜೈ ಜೈ ಲಕ್ಷ್ಮೀರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಪ್ರಹ್ಲಾದ ವರದ ಗೋವಿಂದ ತಿರುಪತಿ ವಾಸ ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ ಸಪ್ತಗಿರಿವಾಸ ಗೋವಿಂದ ಗೋವಿಂದೇತಿ ಸದಾ ಸ್ನಾನಂ ಗೋವಿಂದೇತಿ ಸದಾ ಜಪಃ ಗೋವಿಂದೇತಿ ಸದಾ ಧ್ಯಾನಂ ಸದಾ ಗೋವಿಂದ ನಾಮ ಸಂಕೀರ್ತನಂ. ಗೋವಿಂದ ಎಂಬ ನಾಮ ಆಪತ್ಕಾಲದಲ್ಲಿ ಬಂದು ಒದಗಿದ ನಾಮ ಇದು. ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ರಕ್ಷಣೆ ಮಾಡಿದಂತಹ ನಾಮ, ಅಕ್ಷಯಾಂಬರವನ್ನಿತ್ತು ಅಧೋಕ್ಷಯ ಎಂಬ ಹೊತ್ತ ನಾಮ, ಅಂತಹ ದಿವ್ಯವಾದ ನಾಮ. ಗೋವಿಂದೇತಿ ಸದಾ ಸ್ನಾನಂ ಗೋವಿಂದೇತಿ ಸದಾ ಜಪಃ ಗೋವಿಂದೇತಿ ಸದಾ ಧ್ಯಾನಂ ಸದಾ ಗೋವಿಂದ ನಾಮ ಸಂಕೀರ್ತನಂ. ನಿರಂತರ ಗೋವಿಂದನನ್ನ ಸ್ಮರಿಸಿ ಅಂದಿದ್ದಾರೆ. ಭವಿಷ್ಯೋತ್ತರ ಪುರಾಣ ವರ್ಣನೆ ಮಾಡ್ತಿದೆ. ಭಗವಂತ ಈ ಪ್ರಪಂಚದಲ್ಲಿರುವಂತ ಭವಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಅರ್ಚಾವತಾರಿಯಾಗಿ ಬರ್ತಾನೆ ಭಗವಂತ. ಇನ್ನೂ ಸ್ವಲ್ಪ ಮಾತು ಕಡಿಮೆ ಆದರೆ ಕೇಳಲಿಕ್ಕೆ ಅನುಕೂಲ ಆಗ್ತದೆ ಕಥೆಯನ್ನ, ಅಲ್ವೇ? ಗೊತ್ತಲ್ಲ, ಹೊಸ ಹೊಸ ಮಾತೆಯರೆಲ್ಲ ಬಂದಿದ್ದಾರೆ. ಅವರೆಲ್ಲ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ನಿಮ್ಮನ್ನು ಮಾತೆಯರು ಅಂತ ಕರೆದಿದ್ದು ಯಾಕೆ ಗೊತ್ತೇ? ಮಾತು ಬಹಳ ಆಡೋದ್ರಿಂದ ನಿಮ್ಮನ್ನು ಮಾತೆಯರು ಅಂತ ಕರೆದಿದ್ದಾರೆ. ಆದ್ರೆ ಮಾತೆಯ ಮಹತ್ವ ಎಷ್ಟು ದೊಡ್ಡದಿದೆ ಅಂತ ನೋಡಿ. ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಶಿರದಲ್ಲಿ ಕಿರೀಟ ಇಟ್ಟಂತ ಹಾರ ಎತ್ತಿ ಮುಂದಕ್ಕೆ ಬಂದು ಬೀಳ್ತಾ ಇದೆ, ಅಲ್ವೇ? ನಿಮ್ಮನ್ನ ರಕ್ಷಣೆ ಮಾಡ್ತೀನಿ, ಭಕ್ತವತ್ಸಲ ಆಪತ್ಬಾಂಧವ ಎಂಬ ನಾಮ ಹೊತ್ತವಳು ಆಕೆ. ಹಾಗಾಗಿ ಆ ಲೋಕಮಾತೆ ಸೇವೆಗಾಗಿ ಸಂಕಲ್ಪ. ಇವತ್ತು ವಿಜಯಾದಶಮಿಯ ವಿಜಯೋತ್ಸವ ಎರಡೂ ಒಟ್ಟಿಗೆ ಸೇರಿದೆ. ಭವಿಷ್ಯೋತ್ತರ ಪುರಾಣ ಮಾರ್ಗದರ್ಶನ ಮಾಡ್ತದೆ. ಭಗವಂತ ಅರ್ಚಾವತಾರಿಯಾಗಿ ಈ ಭೂಖಂಡಕ್ಕೆ ಬರ್ತಾನೆ. 10 ಪೂರ್ಣಾವತಾರ, 24 ಅಂಶಾವತಾರ, ಆಮೇಲೆ ಅರ್ಚಾವತಾರ, ಇನ್ನು ಆವೇಶಾವತಾರ, ಹೀಗೆ 4 ವಿಭಾಗ ಮಾಡಿದ್ದಾರೆ. ಮೊನ್ನೆ ಹೇಳಿದ್ರು 10 ಅವತಾರ ಭಗವಂತನದ್ದು. ಆಮೇಲೆ 24 ವ್ಯಾಸ, ಕಪಿಲ, ಅಯಾಸ್ಯ, ಧನ್ವಂತರಿ, ದತ್ತಾತ್ರೇಯಾದ ಅಮಿತ ರೂಪ ಅಂತ ವರ್ಣನೆ ಮಾಡಿದ್ದಾರೆ. ಆಮೇಲೆ ಅರ್ಚಾವತಾರಿಯಾಗಿ ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಪಂಚಬ್ರಹ್ಮ ಮೂರ್ತಿಯನ್ನ ಅರ್ಚಾವತಾರಿಯಾಗಿ ಆಚಾರ್ಯರು ಇಡೀ ಪ್ರಪಂಚಕ್ಕೆ ಕೊಟ್ಟರು. ಮತ್ತೆ ಆವೇಶಾವತಾರ ಎಲ್ಲಿ ಸಿಗ್ತದೆ ಅಂತ ಕೇಳಿದರು. ಆವೇಶಾವತಾರ ಎಲ್ಲಿ ಬರ್ತದೆ ಅಂದ್ರೆ, ಡಿಸ್ಕೌಂಟ್ ಕಳಿಸ್ದಿದ್ರೆ, ತವ್ರ ಮನೆಗೆ ಹೋಗ್ಬೇಕು ಅಂತ ನಿಶ್ಚಿತವಾಗಿ ಮನಸ್ಸಿನಲ್ಲಿ ಇದ್ರೆ, ಬೇಡ ಅಂತ ಯಜಮಾನ್ರು ಹೇಳಿದ್ರೆ, ಮೇಲಿಂದೆಲ್ಲ ಕೊಡ ಎಲ್ಲ ತಾನಾಗಿ ಬೀಳ್ತದೆ. ಆವೇಶಾವತಾರದಿಂದ ಬಾಗಿಲೆಲ್ಲ ದಡ ದಡ ಬೀಳ್ತಾ ಇರ್ತದೆ, ದಬಾ ದಬಾ.
ಇಲ್ಲಿ ಯಲ್ಲಾಪುರದಲ್ಲಿ ಇದೆಯೋ ಗೊತ್ತಿಲ್ಲ, ನಮ್ಮ ಶಿಕ್ಷೆಯಲ್ಲೆಲ್ಲ ಉಂಟು. ಜೂನ್ ತಿಂಗಳ 3 ದಿವಸ ಡಿಸ್ಕೌಂಟ್ ಬಿಡ್ತಾರೆ. ಜುಲೈ ತಿಂಗಳ ಡಿಸ್ಕೌಂಟ್ ಅಂತೇಳಿ ಆಷಾಢ ಮಾಸದಲ್ಲಿ ವ್ಯಾಪಾರ ವ್ಯವಹಾರ ಇರೋದಿಲ್ಲ, ಸ್ವಲ್ಪ ಚಲಾವಣೆ ಆಗಲಿ ಅಂತ ಡಿಸ್ಕೌಂಟ್ ಮೂಲಕವಾಗಿ ಮನೆಯಲ್ಲಿ ಆ ಗಲಾಟೆ ಎದ್ದೆಲ್ಲ ಎದ್ದು ಬರಲಿ ಅಂತೆ ಅಲ್ವೇ. ಪುರುಸೋತಿರೋದಿಲ್ಲ ಪೇಟೆ. ಕಳಿಸಲಿಲ್ಲ ಅಂತಂದ್ರೆ ಇದೆಲ್ಲ ಆವೇಶ ಆವೇತಾರ ಮನೆ ಪ್ರಾರಂಭ ಆಗಿಬಿಡುತ್ತದೆ. ಅದು ಆವೇಶ ಅವತಾರ ಒಂದು ಚೆನ್ನಾಗಿರ್ತದೆ ಮತ್ತೆ ಹೋಗ್ಬಿಡ್ತದೆ. ಆಗಲೇ ಸ್ವಲ್ಪ ಗಡುಸು ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಬೇಕಾಗ್ತದೆ ಅಷ್ಟೇ. ಭಗವಂತ ಅರ್ಚಾವತಾರಿಯಾಗಿ ಭೂಖಂಡಕ್ಕೆ ಬರುವಂತಹ ಸಮಯ, ಲಕ್ಷ್ಮಿ ಕರವೀರಪುರಕ್ಕೆ ಹೊರಟಲಂತೆ ಭಕ್ತರ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ. ಭಗವಂತ ಚೋಳಮಂಡಲದತ್ತ ಧಾವಿಸ್ತಾನಂತೆ. ಯಾಕಂದ್ರೆ ಸಮಯ ಚಿಕ್ಕದಿರೋಣ, ಚಿಕ್ಕದಲ್ಲಿ ಕಲ್ಯಾಣ ಮಹೋತ್ಸವ ಆಗ್ಬೇಕಲ್ಲ, ಬಹಳ ಜನ ಬಂದಿದ್ದಾರೆ. ಆಮೇಲೆ ಸಂತರ್ಪಣೆ ಎಲ್ಲ ಮಾಡಬೇಕಾಗ್ತದೆ. ಮದುವೆ ವ್ಯವಹಾರ ಬಹಳ ದೊಡ್ಡದಾಗಿ ಇಟ್ಟುಕೊಂಡ್ರೆ ಅಲ್ಲೇ ಶಾರ್ಟ್ ಅಂಡ್ ಸ್ವೀಟು. ಮುಂದಿನ ಕೈಂಕರ್ಯ ವಿಶೇಷವಾಗಿರೋಣವಾದ್ದರಿಂದ ಭಗವಂತ ತಾನು ಲೋಕ ಕಲ್ಯಾಣಾರ್ಥವಾಗಿ ಅರ್ಚಾವತಾರಿಯಾಗಿ ಚೋಳಮಂಡಲಕ್ಕೆ ಧಾವಿಸ್ತಾನೆ. ಶ್ರೀಯನ್ನ ನಿವಾಸವಾಗಿಸಿಕೊಂಡವ ಶ್ರೀನಿವಾಸ ಎಂಬ ನಾಮಾಭಿಧಾನ. ನಾಭಿಯಲ್ಲಿ ಪದ್ಮವನ್ನು ಧರಿಸಿ ಭಗವಂತನನ್ನು ಬ್ರಹ್ಮನನ್ನು ಪಡೆದವು ಪದ್ಮನಾಭ. ಆ ಭಗವಂತ ಅರ್ಚಾವತಾರಿಯಾಗಿ ತಾನು ತಿಂತ್ರಿಣಿ ವೃಕ್ಷದ ಹುತ್ತದ ಮೂಲದಲ್ಲಿ ಬಂದು ಮಲಗಿಕೊಂಡ. ಆ ಸಮಯ ಆ ಚೋಳಮಂಡಲದಲ್ಲಿರುವಂತಹ ಹಸುರಂಧದಲ್ಲಿ ಬ್ರಹ್ಮದೇವರು ತಾನು ಗೋರೂಪದಿಂದ ಭಗವಂತನಿಗೆ, ಅವ ಕ್ಷೀರಸಾಗರ ಶಯನನಲ್ವೇ, ಹಾಗಾಗಿ ಕ್ಷೀರ ಉಳಿಸಬೇಕು ನಿತ್ಯ ಎಂಬುದಾಗಿ ಬ್ರಹ್ಮದೇವರು ಗೋರೂಪದಿಂದ ಆ ಮಂಡಲಕ್ಕೆ ತಾನು ಧಾವಿಸಿದನಂತೆ ಭಗವಂತನ ಸೇವೆಗೋಸ್ಕರವಾಗಿ. ರಾಮಾಯಣದಲ್ಲಿ ನೋಡಿ, ಎಲ್ಲ ದೇವಾದಿ ದೇವತೆಗಳು ತಮ್ಮ ಅಂಶಾವತಾರದಿಂದ ರಾಮನಿಗೆ ಸೇವೆ ಮಾಡೋದಕ್ಕಾಗಿ ಬರುತ್ತಾರೆ. ಕೃಷ್ಣಾವತಾರದಲ್ಲಿಯೂ ಸಹ ಎಲ್ಲ ದೇವಾದಿ ದೇವತೆಗಳು ಭಗವಂತನ ಸೇವಾ ಕೈಂಕರ್ಯಕ್ಕೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ, ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ನಡೆಯುವಂಥ ದೇವ ಕಾರ್ಯಕ್ಕೆ ದೇವಾದಿ ದೇವತೆಗಳೆಲ್ಲ ಸಹಕರಿಸ್ತಾರೆ. ನಿನ್ನೆ ದಿವಸ ದುರ್ಗಾ ಸಪ್ತಶತಿಯನ್ನು ಕೇಳಿದ್ವಿ. ಜಗಜ್ಜನನಿಯನ್ನ ತಮ್ಮಂತ ಎಲ್ಲ ಶಕ್ತಿಯನ್ನ ತಥಾ ಸಮಸ್ತ ದೇವಾನಾಂ ತೇಜೋರಾಶಿ ಸಮುದ್ಭವಾನ್, ಹಾಗೆ ದೇವತೆಗಳೆಲ್ಲ ಭಗವಂತನ ಸೇವಾ ಕೈಂಕರ್ಯಕ್ಕೆ ಧಾವಿಸ್ತಾರೆ. ಚೋಳಮಂಡಲಕ್ಕೆ ಬ್ರಹ್ಮದೇವರು ಗೋರೂಪವನ್ನು ಧರಿಸಿ ಆ ಚೋಳಮಂಡಲದ ಗೋವೃಂದದಲ್ಲಿ ಸೇರಿಕೊಂಡ. ಪ್ರತಿನಿತ್ಯ ಗೋವುಗಳ ಆ ವೃಂದ ಎಲ್ಲಿ ಬರುತ್ತಿತ್ತು, ಕಾಡಿಗೆ ಬಂದಂತಹ ಸಮಯದಲ್ಲಿ ಬ್ರಹ್ಮದೇವರು ತಿಂತ್ರಿಣಿ ವೃಕ್ಷದ ಮೂಲಕ್ಕೆ ಬಂದು ಕೊಡಗೆಚ್ಚಲ ಹಾಲುವಂತ ಬ್ರಹ್ಮದೇವನ ರೂಪ, ಅದು ಕಾಮಧೇನುವಿನ ರೂಪ, ಅಲ್ಲಿ ಹಾಲನ್ನು ಸುರಿಸ್ತಿತ್ತು. ಕ್ಷೀರಸಾಗರ ಶಯನನಿಗೆ ಕ್ಷೀರದ ದಿವ್ಯವಾದಂತಹ ಸೇವೆ ಬ್ರಹ್ಮದೇವನಿಂದ ಹೀಗೆ ನಿತ್ಯ ನಡೆಯುತ್ತಿತ್ತು. ದಿನಗಳು ಹೀಗೆ ಉರುಳಿದವು. ಅದೊಂದು ದಿವಸ ಚೋಳಮಂಡಲದ ದೊರೆ ಈ ಹಸು ಹಾಲನ್ನು ಕೊಡೋದಿಲ್ಲ. ಇಲ್ಲಿ ಮನೆಗೆ ಕರೆತಂದಾಗ ಈ ಹಾಲನ್ನು ಎಲ್ಲಿ ಸುರಿಸ್ತದೆ? ಕೊಡಗೆಚ್ಚಲು ಇರುವಂತಹ ಹಸು ಇದು. ಹೀಗೊಂದು ದನಗಾವಲಿನಿಗೆ ಅವನಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಈ ಹಸು ಎಲ್ಲೂ ಹೋಗ್ತದೆ, ಎಲ್ಲಿ ಹಾಲನ್ನು ಸುರಿಸ್ತದೆ, ಇದನ್ನೆಲ್ಲ ನೋಡಿ ಅದರ ಕಡೆ ಸ್ವಲ್ಪ ಲಕ್ಷ್ಯ ಇಡು ಎಂಬುದಾಗಿ ಚೋಳಮಂಡಲದ ದೊರೆ ದನಗಾವಲಿಗೆ ಗೋಪಾಲಕನಿಗೆ ಮಾರ್ಗದರ್ಶನ ಮಾಡಿ ಕಳುಹಿದ್ದಾನೆ. ದನ ಕಾಯುವ ಹುಡುಗ ಆಕಳನ್ನ ಬೆನ್ನತ್ತಿ ಬರ್ತಾನೆ. ಆ ಹಸು ನೇರವಾಗಿ ತಿಂತ್ರಿಣಿ ವೃಕ್ಷದ ಮೂಲಕ ಬರುತ್ತದೆ. ಹುತ್ತದ ಮೇಲ್ಭಾಗದಲ್ಲಿ ನಿಂತು ಹಾಲನ್ನು ಸುರಿಸ್ತಾ ಇದೆ. ಇದನ್ನ ನೋಡುತ್ತಲೇ ಗೋಪಾಲ ಸಿಟ್ಟಿನಿಂದ ತನ್ನ ಕೊಡಲಿಯನ್ನು ಎತ್ತಿ ಆಕಳಿಗೆ ಹೊಡೆಯಬೇಕೆಂಬುದಾಗಿ ಎತ್ತುವಂತಹ ಸಮಯ. ಇದನ್ನ ತಪ್ಪಿಸಬೇಕು,
ಎಂಬುದಾಗಿ ಭಗವಂತ ಮೇಲಕ್ಕೆ ಎದ್ದು ಬಿಟ್ಟನಂತೆ ಹುತ್ತದಿಂದ. ಬ್ರಹ್ಮದೇವನಿಗೆ ಆಗುವಂತ ಪೆಟ್ಟನ್ನು ತಪ್ಪಿಸಬೇಕೆಂಬುದಾಗಿ ನಿರ್ಣಯಿಸಿದಂತ ಭಗವಂತ, ಹುತ್ತದಲ್ಲಿರುವಂತ ಭಗವಂತ, ಅರ್ಚಾವತಾರಿ ಇದ್ದಂತ ಭಗವಂತ ತಾನು ಮೇಲಕ್ಕೆ ಎದ್ದು ಬ್ರಹ್ಮದೇವನಿಗೆ ಬೀಳುವಂತ ಪೆಟ್ಟನ್ನು ತಾನು ಸ್ವೀಕಾರ ಮಾಡಿದ. ಅದರಿಂದ ಹಣೆಗೆ ಆ ಏಟು ಬಿದ್ದು ಚಿಳ್ಳನೆ ರಕ್ತ ಚಿಮ್ಮಿತು. ಇದನ್ನು ನೋಡುತ್ತಲೇ ಗೋಪಾಲನಿಗೆ ಭಯ ಉಂಟಾಗಿಬಿಡುತ್ತು. ಮೂರ್ಛಿತನಾಗಿ ಬಿದ್ದ. ಕ್ಷಣಕಾಲದಿಂದ ಗಾಬರಿಗೊಂಡು ಧಾವಿಸಿದ. ಚೋಳಮಂಡಲದ ದೊರೆಗೆ ಇದರ ವಾರ್ತೆ ಮುಟ್ಟಿದೆ. ಶಿಕ್ಷೆಯನ್ನು ಪಡೆದವ ಯಾರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನಾಂತ ಶ್ರೀಹರಿ ಅರ್ಚಾವತಾರಿಯಾಗಿ ತಿಂತ್ರೀಯ ವೃಕ್ಷದ ಮೂಲದಲ್ಲಿರುವಂತಹ ಸಮಯ, ಬ್ರಹ್ಮದೇವರು ಹಾಲು ಉಣಿಸುವ ಸಮಯ, ಈ ಶಿಕ್ಷೆಯನ್ನು ಕೊಟ್ಟವ ಗೋಪಾಲಕ. ಇದಕ್ಕೆ ಕಾರಣ ಯಾರು? ಒಡೆಯ, ಚೋಳರಾಜದ ಒಡೆಯ, ಚೋಳಮಂಡಲದ ಒಡೆಯ. ಹಾಗಾಗಿ ಈ ಶಿಕ್ಷೆ ಯಾರನ್ನು ಅನುಭವಿಸಬೇಕು? ಹಸುವಿಗೆ ಗೋವಿಗೆ ಕೊಟ್ಟಂತ ಶಿಕ್ಷೆಯನ್ನ ಒಡೆಯನಾದ ಚೋಳಮಂಡಲದ ಒಡೆಯ ಇದನ್ನು ಅನುಭವಿಸಬೇಕು. ಯಾಕೆ? ನಿಮ್ಮ ಮನೆ ಆಳು ಹೀಗೆ ಮಾಡಿದ್ದಾನೆ ಅಂತ ಅಲ್ವೇ? ನೀನು ಹೇಳಿ ಕಳಿಸಿದ್ದಿ ಗೋಪಾಲಕನಿಗೆ, ಅವ ಹೀಗೆ ಮಾಡಿದ್ದರಿಂದ ಭಗವಂತನಿಗೆ ಪೆಟ್ಟಾಯಿತು, ರಕ್ತ ಚಿಮ್ಮಿತು ಸಪ್ತ ತಾಳದಷ್ಟು. ಆಗಲೇ ಧಾವಿಸಿ ಬಂದ ಚೋಳಮಂಡಲದ ದೊರೆ ಭಗವಂತನ ರೂಪವನ್ನು ನೋಡುತ್ತಲೇ ಭಗವಂತ ಶಾಪವನ್ನು ಇತ್ತ, ನೀನು ಪಿಶಾಚ ಜನ್ಮದಲ್ಲಿ ಹೋಗಿ ಎಂಬುದಾಗಿ ಅಪ್ಪಣೆ ಪಡಿಸಿದ. ಚೋಳರಾಜ ಕ್ಷಮೆ ಯಾಚಿಸಿದ. ನನ್ನಿಂದ ಅಪರಾಧವಾಗಿದೆ ಸ್ವಾಮಿ, ನನ್ನನ್ನು ರಕ್ಷಿಸು ಎಂಬುದಾಗಿ ಪರಿಪದಿಯಲ್ಲಿ ಅರ್ಚಾವತಾರಿ ಇದ್ದಂತಹ ಶ್ರೀನಿವಾಸನ ಚರಣಾರವಿಂದಕ್ಕೆ ಕರಮುಗಿದು ಚರಣದಲ್ಲಿ ಹೊರಳಾಡಿದ. ಆಗಲೇ ಮುಂದೆ ಶ್ರಾವಣ ಶುಕ್ರವಾರ ನನ್ನ ಸನ್ನಿಧಿಯಲ್ಲಿ 2,500 ತೊಲೆಯ ಚಿನ್ನದ ಕಿರೀಟವನ್ನು ನನ್ನ ಶಿರದಲ್ಲಿ ಇಟ್ಟು ಆ ಭಗವಂತನ ದಿವ್ಯವಾದಂಥ ವೈಭವವನ್ನು ನೋಡು, ಆಗ ನಿನ್ನ ಪಿಶಾಚ ಜನ್ಮದ ಈ ಶಾಪ ತೊಲಗುತ್ತದೆ ಎಂಬುದಾಗಿ ಭಗವಂತ ಶಾಪ ವಿಮೋಚನೆಯನ್ನು ಕೊಟ್ಟಿದ್ದಾನೆ. ದಿನಗಳು ಉರುಳುತ್ತಾ ಇವೆ. ಹಾಗಾದ್ರೆ ಭಗವಂತನನ್ನ ಪೋಷಣೆ ಮಾಡೋರು ಯಾರು? ಬಕುಳ ನಾಮಕಳು ಅಲ್ಲಿ ಪ್ರಕಟರಾಗ್ತಾರೆ. ಹಿಂದೆ ಅವಳು ಯಶೋದೆಯಾಗಿ ಜನ್ಮ ಎತ್ತಿದ್ಲು. ಯಶೋದೆ ಬಾಲ್ಯದಲ್ಲಿ ಭಗವಂತನನ್ನ ಸೇವೆ ಮಾಡಿದ್ಲು. ಆದ್ರೆ ತನಗೆ ಭಗವಂತನಿಗೆ ಕೃಷ್ಣನಿಗೆ ಒಂದು ಮದುವೆ ಮಾಡಿಸ್ಬೇಕು ಅಂತ ಇತ್ತು. ಬಾಲ್ಯದಲ್ಲೇನೋ ಸೇವೆ ಮಾಡಿದೆ, ಆದರೆ ಪ್ರಾಯ ಪ್ರಬುದ್ಧನಾದ ಭಗವಂತನಿಗೆ ಒಂದು ಮದುವೆ ವಿವಾಹ ಮಾಡಬೇಕೆಂಬ ಸಂಕಲ್ಪವನ್ನು ತೊಟ್ಟಿದ್ಲಂತೆ ಗೋಕುಳ. ಆ ಸಂಕಲ್ಪವನ್ನು ಪೂರ್ತಿಯಾಗಿಸೋಕ್ಕೋಸ್ಕರವಾಗಿ ಭಗವಂತ ಈ ಸಮಯವನ್ನ ಅವಕಾಶ ಕಲ್ಪಿಸಿಕೊಟ್ಟ. ಬಕುಳ ನಾಮಗಳು ಯಶೋಧ ಕೃಷ್ಣ ಜನನಿ ಜನನಿ. ಅವಳು ಯಾರು? ಬಕುಳ ಕೃಷ್ಣ ಜನನಿ ಆಗಿದ್ಲು. ಹಿಂದೆ ಒಂದು ಸಂಕಲ್ಪ ಮಾಡಿದ್ಲು, ಭಗವಂತನನ್ನ ಬೆಳವಣಿಗೆಯಾದ ಮೇಲೆ ಪ್ರಾಯಪ್ರಬುದ್ಧನಾದ ಮೇಲೆ ಕೃಷ್ಣನಿಗೆ ವಿವಾಹ ಮಾಡಬೇಕೆಂಬುದಾಗಿ. ಆದರೆ ಭಗವಂತ ಒಂದನ್ನ ಗೆದ್ದು ತಂದ, ಇನ್ನೊಂದು ಕದ್ದು ತಂದ, ಇನ್ನೊಂದು ಮೆದ್ದು ತಂದ, ಅಂತೂ ಮದುವೆ ಮಾಡಿಕೊಳ್ಳಿ ಯಾರಿಗೂ ಅವಕಾಶ ಆಗಲಿಲ್ಲ. ಆ ನಿಮಿತ್ತವಾಗಿ ಈಗ ಅವಳೇ ಯಶೋಧ ಕೃಷ್ಣ ಜನನಿ ಜನನಿ ಕೃಷ್ಣ ಜನನಿ ಜನನಿ ಯಶೋಧ ಕೃಷ್ಣ ಜನನಿ ಜನನಿ ಯಶೋಧ ಕೃಷ್ಣ ಜನನಿ. ಬಕುಳ ನಾಮಳು ತಾಮಹ ಜಾನಿ. ಬಕುಳ ನಾಮ ತಾಮಹ ಜಾನಿ. ಯಶೋಧ ಕೃಷ್ಣ ಜನನಿ ಜನನಿ ಯಶೋಧ ಕೃಷ್ಣ ಜನನಿ ಜನನಿ ಯಶೋಧ ಕೃಷ್ಣ ಜನನಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಶ್ರೀನಿವಾಸನ ಸೇವೆಗೋಸ್ಕರವಾಗಿ ಬಕುಳ ನಾಮಗಳಾಗಿ ಆ ತಿಂತ್ರಿಣಿ ವೃಕ್ಷದ ಮೂಲದಲ್ಲಿರುವ ಭಗವಂತನ ಸೇವೆಗೋಸ್ಕರವಾಗಿ ತಾನು ನಿರಂತರ ಸ್ವಾಮಿಯ ಸನ್ನಿಧಿಯಲ್ಲಿ ನಿಂತಿದ್ದಾಳೆ. ಇವನಿಗೊಂದು ವಿವಾಹ ಮಾಡಿಸಬೇಕು. ಹಿಂದಿನ ಅವತಾರದಲ್ಲಿ ಸಂಕಲ್ಪ ಮಾಡಿದ್ಲು, ಆ ಸಂಕಲ್ಪ ಪೂರ್ತಿ ಆಗಲಿಲ್ಲ. ಆದ್ದರಿಂದ ಆ ಸಂಕಲ್ಪದಂತೆ ಭಗವಂತ
ಈಕೆ ಸಾಕು ಮಗ ಹೀಗೆನಿಸಿಕೊಳ್ಳ. ಭಗವಂತ ತಾನು ಸಾಕು ತಾಯಿ ಎಂಬುದಾಗಿ ನಿರ್ಣಯಿಸಿ ಆಕೆಯಿಂದ ನಿತ್ಯ ಊಟೋಪಚಾರವನ್ನೆಲ್ಲ ಪಡೆಯುತ್ತಾ ಇದ್ದ. ಭಗವಂತ ತಾನು ಲೋಕ ಕಲ್ಯಾಣಾರ್ಥವಾಗಿ ಸತಿಯನ್ನು ಒಂದುಗೂಡಬೇಕು, ಈ ಪ್ರಪಂಚದಲ್ಲಿ ಲಕ್ಷ್ಮಿಯನ್ನು ಒಂದುಗೂಡಬೇಕು ಅಲ್ವೇ. ಕರವೀರಪುರದಲ್ಲಿರುವಂತಹ ಆಕಾಶರಾಜನ ಮಗಳಾಗಿ ಜನ್ಮವೆತ್ತಿದ್ದಾಳೆ, ಪದ್ಮಾವತಿ ನಾಮಕಳಾಗಿ. ಭವಿಷ್ಯೋತ್ತರ ಪುರಾಣ ಮಾರ್ಗದರ್ಶನ ಮಾಡುತ್ತದೆ. ಆಕಾಶರಾಜನಿಗೆ ಏಕಮೇವ ಪುತ್ರಿ ಪದ್ಮಾವತಿ. ಆಕೆ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಕಾರ್ಯಕಾರಣ ಸಂಬಂಧದಂತೆ ಇತ್ತಲ ಶ್ರೀನಿವಾಸ ಆತನೂ ಸಹ ಲಕ್ಷ್ಮಿಯನ್ನು ಒಡಗೂಡುವ ನಿಮಿತ್ತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ್ಮೀನಾರಾಯಣರ ವಿವಾಹ ನಡೆಯಬೇಕು ಭೂಖಂಡದಲ್ಲಿ. ಹೀಗೊಂದು ನಿರ್ಣಯಿಸಿ ಭಗವಂತ ಅಂದು ತಾಯಿಗೆ ಹೇಳಿದ ಬಕುಳಾದೇವಿಗೆ, ಅಮ್ಮ ನಾನು ಇಂದು ಬೇಟೆಗಾಗಿ ಹೋಗಿ ಬರ್ತೇನೆ ಎಂದ. ಬೇಟೆಗೆ ಏನ್ ಬೇಕು? ದಿವ್ಯವಾದಂತ ಕುದುರೆ ಒಂದು ಬೇಕು, ಅಶ್ವ ಒಂದು ಬೇಕು. ಸಂಕಲ್ಪ ಮಾತ್ರದಿಂದ ಸಿದ್ಧವಾಯಿತು. ಭಗವತ್ ಸಂಕಲ್ಪ ಮಾತ್ರದಿಂದ ದಿವ್ಯವಾದಂತ ತೇಜ ಒಂದು ಸಿದ್ಧವಾಗಿ ನಿಂತಿದೆ. ತಾಯಿಗೆ ವಂದಿಸಿ ಹೊರಟ. ಹೊರಡುವಂತಹ ಕ್ಷಣ ಆ ದಿವ್ಯವಾದಂತ ತೇಜವನ್ನ ಏರುವಾಗಲೇ ದೇವಕಿ ನಂದನ ನಂದಕುಮಾರ ಬೃಂದಾವನಾಂಜನ ಗೋಕುಲ ಚಂದ್ರ ಕಂಡ ಫಲಾಜನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ. ದೇವಕಿ ನಂದನ ನಂದ ಕುಮಾರ ವೃಂದಾವನಾಂಜನ ಗೋಕುಲ ಚಂದ್ರ ಕಂದ ಫಲಾಜನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ. ಮತ್ಸ್ಯಕ ರೂಪಲಯೋಧ ವಿಹಾರಿನ್ ವೇದವಿ ನೇತ್ರ ಚತುರ್ಮುಖ ವಂದ್ಯ ಪೂರ್ವ ಸ್ವರೂಪಕ ಮಂದರದಾರಿನ್ ಲೋಕ ವಿದಾರಕ ದೇವ ವರೇಣ್ಯ ಸೂಕರ ರೂಪಕ ದಾನವ ಚಂದ್ರೋ ಭೂಮಿ ವಿದಾರಕ ದೇವ ವರಾಂಗ ದೇವ ನರಸಿಂಹ ಹಿರಣ್ಯಕ ಶತ್ರು ಸರ್ವಭಯಾಂತಕ ದೈವತ ಬಂಧು. ವಾಮನ ವಾಮನ ಮಾನವ ವೇಷ ದೈತ್ಯ ಕುಲಾಂತಕ ಕಾರಣ ರೂಪ ರಾಮ ಪ್ರಭುತ್ವ ಸೂಚಿತ ಹಿಂದೆ ಚಂದ್ರ ಕುಲಾಂತಕ ಶಂಭವರೇಣ್ಯ ರಾಘವ ರಾಘವ ರಾಕ್ಷಸರೆಲ್ಲರೂ ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ಲಕ್ಷ್ಮೀ ರಮಣ ಗೋವಿಂದ. ಭಗವಂತನ ದಿವ್ಯವಾದಂಥ ಆ ಮಾಯೆಯಿಂದ ಸಿದ್ಧವಾದಂಥ ತೇಜ ಅಶ್ವವೊಂದು ಸಿದ್ಧವಾಗಿದೆ ಭಗವಂತನ ಕೈಂಕರ್ಯಕ್ಕೋಸ್ಕರವಾಗಿ. ಬೇಟೆಯ ನೆಪದಿಂದ ತಾನು ಹೊರಟಿದ್ದಾನೆ. ಚೋಳಮಂಡಲವನ್ನ ದಾಟಿ ಆಕಾಶರಾಜನ ಅರಮನೆಯ ಹೊರವಲಯದ ಉದ್ಯಾನವನಕ್ಕೆ ಬಂದಿದ್ದಾನೆ ಭಗವಂತ. ಆ ಉದ್ಯಾನವನದಲ್ಲಿ ಪ್ರವೇಶ ಮಾಡುವಾಗಲೇ ಆಕಾಶರಾಜನ ಕುವರಿ ಪದ್ಮಾವತಿ ತನ್ನ ಸಖಿಯರಿಂದ ಒಡಗೂಡಿ ವನವಿಹಾರಕ್ಕೆ ಬಂದಿದ್ದರು. ಇದೆಲ್ಲ ಕಾರ್ಯಕಾರಣ ಸಂಬಂಧ ಇರುತ್ತದೆ. ಭಗವಂತನ ಒಂದೊಂದು ಕ್ರಿಯೆಗೂ ಕಾರ್ಯಕಾರಣ ಸಂಬಂಧ ಇದ್ದೇ ಇರ್ತದೆ. ಪೂರ್ವ ಸಂಕಲ್ಪದಂತೆ ಭಗವಂತ ಪದ್ಮನಾಭ ತಾನು ಆ ಉದ್ಯಾನವನದಲ್ಲಿ ಬರುವಂತಹ ಸಖಿಯರಿಂದ ಒಡಗೂಡಿ ಬಂದಂತಹ ಪದ್ಮಾವತಿಯನ್ನು ದೂರದಲ್ಲಿ ನೋಡ್ತಾನೆ. ಕುದುರೆಯಿಂದ ಕೆಳಗಿಳಿದ. ಒಂದೊಂದೇ ಹೆಜ್ಜೆಯನ್ನಿಟ್ಟು ಮುಂದಕ್ಕೆ ಬರುವಾಗ ಸಖಿಯರ ಮಧ್ಯದಲ್ಲಿರುವಂತಹ ಪದ್ಮಾವತಿ ಅಂದಳು, ಇವನ್ಯಾರೋ ಅಪರಿಚಿತ ವ್ಯಕ್ತಿ ಇಲ್ಲಿ ಬರ್ತಾ ಇದ್ದಾನೆ, ಸಖಿಯರನ್ನು ಮುಂದೆ ಕಳುಹಿ ತಡೀಲಿಕ್ಕಂದು ಅವನನ್ನು ಮುಂದೆ ಬರೆದಿದ್ದ ಹಾಗೆ ತಡೆಯಿರಿ ಅವನನ್ನ. ಆದರೆ ಭಗವಂತ ಬಂದ ಕಾರ್ಯ ಯಾವುದು? ಪದ್ಮಾವತಿಯನ್ನು ಭೇಟಿ ಆಗೋದಕ್ಕೆ ಬಂದಿದ್ದಾನೆ ಪದ್ಮನಾಭ ಅಲ್ವೇ. ಆಗ್ಲೇ ಸಖಿಯರೆಲ್ಲ ಆತನನ್ನ ಅಡ್ಡಗಟ್ಟಿದ್ರಂತೆ. ಅಪರಿಚಿತ ವ್ಯಕ್ತಿಯಾಗಿ ಇಲ್ಲಿ ಬರ್ತಾ ಇದ್ದಿ, ವನವಿಹಾರಕ್ಕಾಗಿ ನಮ್ಮ ಅರಸನ ಮಗಳು ಪದ್ಮಾವತಿಯವಳು, ಹಾಗಾದ್ರೆ ಒಂದು ಮಾಡು, ಅವಳ ಹೆಸರು
ಪದ್ಮಾವತಿ, ನನ್ನ ಹೆಸರು ಅವಳಿಗೆ ಹೇಳು ಅಷ್ಟೇ ಸಾಕು. ನನ್ನ ಹೆಸರು ಪದ್ಮನಾಭ ಅಂತ ಅವಳಿಗೆ ಹೇಳು, ಇಷ್ಟು ಹೇಳಿದ್ರೆ ಸಾಕು. ಹಳೆ ಸಂಬಂಧ ಇರ್ತದಲ್ಲ, ಆ ನಿಮಿತ್ತವಾಗಿ ನನ್ನ ಹೆಸರು ಹೇಳು. ನಿನ್ನ ಹೆಸರು ಕೇಳಿದವ್ರು ಯಾರು? ನೀನು ಹೇಳು, ಸುಮ್ಮನೆ ನೀವೇ ಹೋಗಿ ಹೇಳಿ ಆಕೆಗೆ. ಆದರೆ ಭಗವಂತ ತಾನೇ ಮುಂದಕ್ಕೆ ಬರುವಂತ ಸಮಯ. ಆಗ ಪದ್ಮಾವತಿ ಅಂತ ನಮ್ಮ ಗುರುಗಳನ್ನು ಕೊಂಕಣಿಯಲ್ಲಿ ಹಾಡು ಹೇಳ್ತಿದ್ರು. ನಕ ನಕ ಸಾಂಘಾತುಕ. ಪದ್ಮಾವತಿ ಅಂತಾಳಂತೆ ಪದ್ಮನಾಭನಿಗೆ, ನಕ ನಕ ಸಾಂಘಾತುಕ. ಸಖಿ ವೃಂದ ಮುಖರಿ ಲಜ್ಜೆ ನಾಚಿತರೆ ಸುಖ. ಸಖಿ ವೃಂದ ಮುಖರಿ ಲಜ್ಜೆ ನಾಚಿತರೆ ಸುಖ. ನಕ ನಕ ಸಾಂಘಾತುಕ, ನಕ ನಕ ಸಾಂಘಾತುಕ. ಒಯ್ರೆ ಕುತ್ಕೊಂಡ್ರೆ ಹಾಕೊಂಡು ಗೊತ್ತಸ್ರೆ ಸಂತಹ ಬಾಪೈಗ ಶಿಕ್ಷಾ ತುಕ ಕೊರ್ಚಾಕ ತುಕ ಮಾರೈನ ಚೀರೈನ ಪೂರೈನ ಕೊಳೆ. ನಕ ನಕ ಸಾಂತಾಂತುಕ. बापैक शिक्षा तुक पश्चात, संघाव बापैक शिक्षा तुक पश्चात तुक मारेन चीरैन पूरैन पडे. नक नक सांघाव तुका. सखी वृंदा मुखारी लजे नाकित रे तुक. नक नक सांघाव तुका. नक नक सांघाव तुका. नक नक सांघाव तुका. हांव आकाशराजल्लू तुमकर आयलेली बप्पलागी सांगू तुक मारैन चीरैन पूरैन पळे. नक नक सांघाव तुका. तुमकर आयलेली बप्पलागी सांगून ನಮ್ಮ ಗುರುಗಳು ಹೇಳೋದು, ವೈರೇ ನಾರಾಯಣ ತುಗಲ್ ತಾಂಡ್ ಪಳೆಯಲೇರಿ ಅಂಚಿಗಲ್ ಮಣಿಕೆ ದಿಸ್ತೆ ತೂ ಕೊಂಕಣಿ ಹುಲೇರಿ. ಬೇಗ ನೋಡು ಗೆದ್ನ ಕೊಂಕಣಿ ಹುಲೈತ ಸಿಗು. ಹಾಗಾಗಿ ಹಾಡನ್ನು ಹೇಳ್ಕೊಟ್ಟಿದ್ರು. ಆಕಾಶ ರಾಜನ ಮಗಳು ನಾನು, ನೀನ್ ಮುಂದೆ ಬಂದ್ರೆ ನನ್ನ ಅಪ್ಪನಿಗೆ ಹೇಳಿ ನಿನ್ ಶಿಕ್ಷೆ ಮಾಡಿಸ್ತೀನಿ ಅಂತ. ಸಂತಹ ಬಾಪೈಗ ಶಿಕ್ಷಾ ತುಕ ಕೊರ್ಚಾಗ ತುಕ ಮಾರೈನ ಚೀರೈನ ಪೂರೈನ ಪೊಳೆ. ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ. ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ. ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ. ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ. ಪದ್ಮಾವತಿ ಪತಿ ಗೋವಿಂದ ಪದ್ಮನಾಭ ಹರಿ ಗೋವಿಂದ. ಪದ್ಮಾವತಿ ಪತಿ ಗೋವಿಂದ ಪದ್ಮನಾಭ ಹರಿ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ ತಿರುಪತಿ ವಾಸ ಗೋವಿಂದ. ನಕ ನಕ ಸಾಂಘಾವ ತುಕ. ಆಗಲೇ ಶ್ರೀನಿವಾಸ ನಿಂತನಂತ, ಮುಂದಕ್ಕೆ ಹೋಗಲಿಲ್ಲ. ಅಲ್ಲಿ ತನ್ನ ಸುಂದರವಾದ ರೂಪವನ್ನು ಪದ್ಮಾವತಿಗೆ ತೋರಿದ. ಕೋಟಿ ಮದನ ಲಾವಣ್ಯ, ದಿವ್ಯವಾದಂಥ ರೂಪ, ದೇದೀಪ್ಯಮಾನ ಪ್ರಕಾಶ. ಕೋಟಿ ಮದನ ಲಾವಣ್ಯ ಪುಣ್ಯಕೋಟಿ ಕರಿ ರಾಜವರದನ. ಪಾಪ
ನಾಶ ಪರಿಪಾಲಕನ ಕೋಟಿ ಸೂರ್ಯ ಪ್ರಭೆಯ ಕಾಮಿಕಾಂತ ಹರಿಯ ಕೋಮಲಾಂಗ ಸಿರಿಯ ಪ್ರೇಮವಾರಿಧಿಯ ಕಡಾರೆ ಕಂಡೆನ ಕಣ್ಣಾರೆ ಕಂಡೆನ ಕಣ್ಣಾರೆ ಕಂಡೆನ पुण्यकोटि करिराज वरदन पापनाश परिपालकना कोटि सूर्य प्रभेया कांतात हरिया कोमलांग सिरिया प्रेमवारिधिय कण्णारे कंडेन सुरसनकादि वन्द्यन पादारविन्दव ಭಗವಂತನನ್ನು ನೋಡಿದ್ಲು ಏನಾಯ್ತು? ಮೈ ಮನ ಮರ್ತೋಯ್ತು ಅವಳಿಗೆ. ಅಪರೂಪದ ವಸ್ತು ರೂಪ ಪಾಹತ ಸಾಕನಿಸ್ತದೆ. ಭಗವಂತನ ರೂಪವನ್ನು ನೋಡಿದ್ರೆ ಸಾಕನಿಸ್ತದ? ಹಿಂದೊಮ್ಮೆ ನೋಡೋಣ, ಮತ್ತೊಮ್ಮೆ ನೋಡೋಣ, ಮಗದೊಮ್ಮೆ ನೋಡೋಣ. ಸಂತರಂತಾರೆ ರೂಪ ಪಾಹತ सुख झाले वो राजनी रूप पाहता लोचनी रूप पाहता लोचनी सुख झाले वो राजनी सुख झाले वो राजनी रूप पाहता लोचनी रूप पाहता लोचनी तोहा विठ्ठल भरवा तोहा माधव भरवा तोहा विठ्ठल भरवा तोहा माधव भरवा तोहा विठ्ठल भरवा तोहा माधव भरवा तोहा माधव तोहा माधव रूप पाहता लोचनी रूप पाहता लोचनी हरि विठ्ठल हरि विठ्ठल विठ्ठल पांडुरंगा जय जय विठ्ठल पांडुरंगा विठ्ठल विठ्ठल पांडुरंगा जय जय विठ्ठल पांडुरंगा रंगा रंगा पांडुरंगा पंढरीनाथा पांडुरंगा रंगा रंगा पांडुरंगा पंढरीनाथा पांडुरंगा हरि विठ्ठल हरि विठ्ठल 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 हरि विठ्ठल हरि विठ्ठल हरि विठ्ठल 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 पांडुरंगा जय जय विठ्ठल पांडुरंगा विठ्ठल विठ्ठल पांडुरंगा जय जय विठ्ठल पांडुरंगा पंढरीनाथ भगवान की जय पाहता लोचनी ना पुढे मना ಸಾಕನಿಸ್ತಲು ಭಗವಂತನ ನೋಡ್ತಾ ಇದ್ರೆ ಪದ್ಮಾವತಿ ನೋಡ್ತಾ 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 ಕಣ್ಣೀರೆಪ್ಪೆ ಇದೆ ಎಂಬುದನ್ನು ಮರೆತು ನೋಡ್ತಾ ಇದ್ದಾಳೆ ಈಗ. ಇಲ್ವೇ? ಅಷ್ಟು ಮಾಡಿ ಶ್ರೀನಿವಾಸ ತೇಜಿಯನ್ನ ಏರಿ ಅಶ್ವವನ್ನು ಏರಿ ಹೊರಟು ಬಂದ್ಬಿಟ್ಟ. ಬೇಟೆ ಸಿಕ್ತಲ್ಲ, ಬೇಟೆ ಆದ್ಮೇಲೆ ಮತ್ತೆ ನೀನ್ ಕೆಲಸ ಉಂಟಲ್ಲ ಅವನಿಗೆ. ಮರಳಿ ಬಂದು ತಿಂತ್ರಿಣಿ ವೃಕ್ಷದಲ್ಲಿ ಬಂದು ತನ್ನ ಗುಹೆಯಲ್ಲಿ ಬಂದು ಮುಸುಕಾಕಿ ಮಲಗಿಬಿಟ್ಟ. ಮತ್ತೆ ಇಲ್ಲಿ ಪದ್ಮಾವತಿ ಪರಿಸ್ಥಿತಿ ಏನಾಯ್ತು? ಅವಳ ಪರಿಸ್ಥಿತಿ ಅಷ್ಟೇ ಆಗಿತ್ತು. ಅವಳು ಮನೆಗೆ ಬಂದು ಮುಸುಕಾಕಿ ಮಲಗಿಬಿಟ್ಲು. ಪ್ರಾಯಕ್ಕೆ ಬಂದು ಮಕ್ಕಳು ಮುಸುಕಾಕಿ ಮಲಗಿದ್ರೆ ಜವಾಬ್ದಾರಿ ಯಾರಿಗೆ? ತಾಯಿಂದ್ರಿ ತಮಗೆ ಅಂದ್ರು ನೋಡಿ. ಹೌದು,
ಪ್ರಾಯಕ್ಕೆ ಬಂದ ಮಕ್ಕಳು ಮುಸುಕಾಕಿ ಮಲಗಿದ್ರು ಅಂತಂದ್ರೆ ಏನೋ ಒಂದು ಸಮಸ್ಯೆ ಬಂದಿದೆ ಅಂತ. ಪದ್ಮಾವತಿಗೂ ಬಂದಿದ್ದು ಹೌದು, ಪದ್ಮನಾಭನಿಗೂ ಬಂದಿದ್ದು ಹೌದು. ಬೊಗುಳಾದೇವಿ ಎಂದು ಮಗ ಇವತ್ತು ಬೇಟೆ ಹೋದಾಗ ಏನಾದರೂ ದೃಷ್ಟಿ ಬಿತ್ತೇನೋ ಅಂತ ಕೇಳಿದ್ದು. ಹೌದು, ಮತ್ತೆ ನಮ್ದು ಇವತ್ತೆಲ್ಲ ಮುಗೀತದೆ. ಯಾರಾದ್ರೂ ದೃಷ್ಟಿ ಹಾಕಿದ್ರೆ ವಾಪಸ್ ತಗೊಂಬೇಡಿ. ದೃಷ್ಟಿ ಧಾರಾವಾಹಿ ಯಾರು ನೋಡಿ ಆಮೇಲೆ ಅಲ್ವೇ, ದೃಷ್ಟಿ ಧಾರಾವಾಹಿ ಬರ್ತಾ ಇದೆಯಲ್ಲ. ದಾಸರಿ ನಿಮ್ಗೆ ಯಾಕೆ ಗೊತ್ತು ಕೇಳ್ತಾರೆ. ಅದೇ ಪ್ರಪಂಚದಲ್ಲಿ ಉಸಿರು ಬರುವಾಗ ಉಸಿರು ಅದೇ ಗಾಳಿನೇ ಅಲ್ವೇ ನಮ್ಗೆಲ್ಲ ಸಿಗೋದು. ಪದ್ಮಾವತಿ ಮುಸ್ಕಾಕಿ ಮಲಗಿಬಿಟ್ಲು, ಶ್ರೀನಿವಾಸನ್ ಮುಸ್ಕಾಕಿ ಮಲಗಿದ್ದ. ಬೊಗುಳಾದೇವಿ ಕೇಳಿದ್ದು, ಏನು ಸಮಸ್ಯೆ ಆಯ್ತು ಇವತ್ತು ಬೇಟೆ ಹೋದಾಗ? ಅಮ್ಮ, ನಾನು ತೇಜೆಯನ್ನ ಏರಿ ಅಶ್ವವನ್ನ ಏರಿ ಅತಿ ಸುಂದರವಾದಂತಹ ಕಾನನವನ್ನು ಸೇರಿ ಆಕಾಶರಾಜನು ಉದ್ಯಾನವನದಲ್ಲಿ ಒಂದು ಸ್ತ್ರೀಯ ಮಗಳನ್ನು ನೋಡಿದೆ. ಆಕಾಶ ಧರಣಿ ದೇವಿಯ ಪುತ್ರಿ ಪದ್ಮಾವತಿ ನಾಮಕಳು, ಯೋಗ್ಯಳಾದಂಥ, ನನ್ನ ಕೈ ಹಿಡಿಲಿಕ್ಕೆ ಯೋಗ್ಯಳಾದವಳು. ಹಾಗಾಗಿ ನೋಡಿ ಬಂದೆ, ಅದನ್ನು ಕೈಗೂಡಿಸೋ ಜವಾಬ್ದಾರಿ ನಿನ್ನದಿದೆ ಅಂದ ಬೊಗುಳಾದೇವಿ. ಅವಳು ಸಂಕಲ್ಪ ಮಾಡಿದ್ಲು, ಹಿಂದೆ ಕೃಷ್ಣನಿಗೆ ಚಿಕ್ಕವನಿರುವಾಗ ಹೊಟ್ಟೆ ಹಾಕಿದ್ಲು, ಆದರೆ ಮದುವೆ ಮಾಡೋ ಸಮಯದಲ್ಲಿ ಯಾವ ಸಿಗ್ಲಿಲ್ಲ. ಹಾಗಾಗಿ ತಾನೀಗ ಮದುವೆ ಮಾಡಿಸ್ಬೇಕೆಂಬುದಾಗಿ ಬಂದವಳು ಯಶೋಧ ಕೃಷ್ಣ ಜನನಿ ಎಂದಿದ್ದು ಭವಿಷ್ಯೋತ್ತರ ಪುರಾಣ ವರ್ಣನೆ ಮಾಡ್ತಾರೆ. ಪದ್ಮಾವತಿ ತಾನು ಅನ್ನ ಆಹಾರ ತ್ಯಜಿಸಿದ್ದಾಳೆ. ದಿವಸ 1-2 ಉರುಳಿದೆ. ಧರಣಿದೇವಿ ಬಹಳ ಸಂಕಟವಾಯಿತು. ಅವಳು ಏನು ಚಿಂತನೆ ಮಾಡ್ತಾಳೆ? ಎಂದಿಗಾವುದು ನಿನ್ನ ದರ್ಶನ, ಎಂದಿಗಾವುದು. ಭಗವಂತನನ್ನೇ ಸ್ಮರಿಸ್ತಾ ನಂದಕಂದ ಮುಚಕುಂದ ವರದ ಹರಿ ಇಂದಿರಾ ರಮಣ ಗೋವಿಂದ, ಎಂದಿಗಾವುದು ನಿನ್ನ ದರ್ಶನ, ಎಂದಿಗಾವುದು. ತಂದೆ ತಾಯಿ ನೀನೆ, ಬಂಧು ಬಳಗ ನೀನೆ, ತಂದೆ ತಾಯಿ ನೀನೆ, ಬಂಧು ಬಳಗ ನೀನೆ ಎಂದು ಭಜಿಸುವ ಆನಂದ ಗೋವಿಂದ, ಎಂದಿಗಾವುದು ನಿನ್ನ ದರ್ಶನ, ಎಂದಿಗಾವುದು. ನಂದಕಂದ ಮುಚಕುಂದ ವರದ ಹರಿ ಇಂದಿರಾ ರಮಣ ಗೋವಿಂದ, ಎಂದಿಗಾವುದು ನಿನ್ನ ದರ್ಶನ, ಎಂದಿಗಾವುದು ನಿನ್ನ ದರ್ಶನ, ಎಂದಿಗಾವುದು ನಿನ್ನ ದರ್ಶನ, ಎಂದಿಗಾವುದು. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಧರಣಿದೇವಿ ಯೋಚನೆ ಮಾಡಿದ್ದು, ಇವಳ ಸ್ಥಿತಿಯನ್ನು ನೋಡಿ ಮುಂದೇನು ಭವಿಷ್ಯವನ್ನ ಯೋಚನೆ ಮಾಡುವಂತಹ ಜ್ಯೋತಿಷ್ಯರನ್ನೆಲ್ಲ ಕರೆಸ್ತಾಳೆ. ಇತ್ತಲ ಶ್ರೀನಿವಾಸನಿಗೂ ಸಹ ಅಂತಹದೇ ಸ್ಥಿತಿ. ಹಾಗಾಗಿ ಶ್ರೀನಿವಾಸ ಏನ್ ಮಾಡಿದ, ಅಮ್ಮ, ಆಕಾಶರಾಜನ ಮಗಳಾದಂಥ ಪದ್ಮಾವತಿಯನ್ನ ನನಗೆ ವಿವಾಹವಾಗಿಸಬೇಕೆಂಬುದಾಗಿ ಕೇಳಿಕೊಂಡ. ನಾನು ಮದುವೆ ಆದರೆ ಅವಳನ್ನೇ ಮದುವೆ ಆಗುವೆ ಹೀಗೊಂದು ನಿರ್ಣಯಿಸಿ ಬೊಗುಳಾದೇವಿಯನ್ನು ಕಳಿಹಿ ಕೊಡ್ತಾನೆ. ಬನ್ನಿ ಕೂತ್ಕೊಳ್ಳಿ, ಮದುವೆ ಮಂಟಪ. ಜಾಗ ಇದೆ, ಮದುವೆ ಮಂಟಪ ಅಲ್ವ, ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಪದ್ಮಾವತಿಯು ಸಹ ಆತನನ್ನೇ ಸ್ಮರಣೆ ಮಾಡ್ತಾ ಇದ್ದ. ಎಂದಿಗಾವುದು ನಿನ್ನ ದರ್ಶನ, ಎಂದಿಗಾವುದು. ಈಗ ನನಗೆ SMS ಕಳಿಸ್ಯೋ ಅಥವಾ ಇನ್ಯಾವುದೋ ಮಾಡಿ ಮಾತಾಡುವಾಗ ಇಲ್ಲ, ಫೋನ್ ಲೈನ್ ಇಲ್ಲ, ಇಮೇಲ್ ಇಲ್ಲ, ಏನ್ ಮಾಡ್ತಾರೆ ಅಂತ. ಹಾಗಾಗಿ
ಎಂದಿಗಾವುದು ನಿನ್ನ ದರುಶನ ಎಂದಿಗಾವುದು. ಇತ್ತಲ ಪದ್ಮಾವತಿಯು ಸಹ ಶ್ರೀನಿವಾಸನ ಸ್ಮರಣೆಯಲ್ಲಿ ಕಾಲ ಕಳೀತಾ ಇದ್ದಾಳೆ. ಪದ್ಮನಾಭನು ಸಹ ತಾಯಿಗೆ ಹೇಳಿದ, ಬಕುಳಾದೇವಿ ಹೇಳಿದ, ಅಮ್ಮ ನೀನು ಮುಂದೆ ಹೋಗಿ ಧರಣೀದೇವಿಯ ಅರಮನೆಯಲ್ಲಿ, ಆಗ ಮಾತ್ರ ಅವಳು ಸಹ ಉಪವಾಸ ವ್ರತದಲ್ಲಿ ಇದ್ದಾಳೆ, ನೀನು ಹೋಗಿ ಮುಂದಿನ ಸಂಬಂಧಕ್ಕೆ ನಾನು ಬರ್ತೇನೆ ಹಿಂದಾಗಡಿಯಿಂದ. ನಾನು ಬರೋದು ಹೇಗೆ ಅಂತಂದ್ರೆ ಕಣಿಯ ಹೇಳೋ ವೇಷದಲ್ಲಿ, ಜ್ಯೋತಿಷ್ಯ ಹೇಳೋ ವೇಷದಲ್ಲಿ ಬರ್ತೇನೆ, ಹೇಗಾದ್ರೂ ಮಾಡಿ ಆ ಹೆಣ್ಣನ್ನು ಕೈಗೂಡಿಸ್ಬೇಕು ನನಗೆ ಅಂತ ಶ್ರೀನಿವಾಸ. ಹಾಗಾಗಿ ಬಕುಳಾದೇವಿಯನ್ನು ಮುಂದೆ ಕಳುಹುತ್ತಾನೆ. ಆಕೆ ಈ ಕಾರ್ಯ ವ್ಯವಸ್ಥಿತವಾಗಲಿ ಅಂತ ಕಂಡು ದೇವರಿಗೆಲ್ಲ ಹರಕೆ ಹೊತ್ಬಿಟ್ಲು. ಭೂತೇಶ್ವರ, ಕಲ್ಲೇಶ್ವರ, ಜಗದೀಶ್ವರ ಎಲ್ಲರಿಗೂ ಹರಕೆ ಹೊತ್ಲು ಅವಳು. ಕಂಡ ಕಲ್ಲಿಗೆಲ್ಲ ಹರಕೆ ಹೊತ್ಲು, ಹೇಗಾದ್ರೂ ಇದು ಒಂದಾದ್ರೂ ಸಾಕು ಅಂತ ಅಲ್ವೇ. ಅವನ ಮನಸ್ಸಿನ ಇಚ್ಛೆ ಅಂತ ಈ ಹೆಣ್ಣು ಸಿಕ್ಕರೆ ಸಾಕು ಅಂತ ಈಗ ಅಪ್ಪ ಅಮ್ಮ ಹುಡುಕೋದು, ಹೆಣ್ಣು ಸಿಕ್ಕರೆ ಸಾಕು ಅಂತ. ಆಗ ಒಂದೆರಡು ಸಾಕು ಆಯ್ತು, ಈ ಹೆಣ್ಣು ಸಿಕ್ಕರೆ ಸಾಕು ಅಂತ. ಯಾವ್ದು 10 ವರ್ಷದ ಹಿಂದೆ 20 ವರ್ಷದ ಹಿಂದೆ ಅಲ್ವೇ, ಆ ಕಾಲ ಹಾಗಿತ್ತು. ಈಗ ಮಗನಿಗೆ ಹೆಣ್ಣು ಸಿಕ್ಕರೆ ಸಾಕು, ಹೆಣ್ಣಿಗೆ ಗಂಡು ಸಿಕ್ಕರೆ ಸಾಕು ಅಂತ. ಮತ್ತು ಮುಂದೆ ಇನ್ನೂ ಬೇರೆ 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 ವ್ಯವಸ್ಥೆ ಇರಬಹುದು. ಈಗೆಲ್ಲ ಒಂದೇ ಮಗು ದೇಶಕ್ಕೆ ನಗು ಅಂತಾರೆ. ಇನ್ನು ಸರ್ಕಾರ ಇನ್ನೊಂದು ಸೂತ್ರ ಕಳಿಸಿತ್ತು ನಮಗೆ, ಗ್ರೋ ಮೋರ್, ಈಟ್ ಲೆಸ್, ಡೈ ಸೂನ್. ಹೆಚ್ಚಿಗೆ ಬೆಳೀರಿ, ಕಡಿಮೆ ತಿನ್ರಿ, ಬೇಗ ಸಾಯಿರಿ. ಹಾಗಾಗಿ ಅಲ್ವೇ, ₹1 ಅಕ್ಕಿ ಪುಕ್ಕಟೆ ಅಕ್ಕಿ ಎಲ್ಲೋ ವರ್ಷಗಟ್ಟಲೆ ಎಲ್ಲೋ ಮುದ್ದು ಹಾಕಿದ್ದು. ಆ ಮೂಲಕವಾಗಿ ಶ್ರೀನಿವಾಸ ತಾನು ತಾಯಿಯನ್ನ ಕಳುಹುತ್ತಾನೆ. ಹಿಂದಿನಿಂದ ಕಣಿ ಹೇಳುವಂತ ರೂಪವನ್ನು ಧರಿಸಿ ಬರ್ತಾನೆ. ಧರಣೀದೇವಿ ಅರಮನೆಗೆ ಬಕುಳಾದೇವಿ ಬಂದು ಮುಟ್ಟಿದ್ದಾಳೆ. ಸಂಬಂಧವನ್ನು ಬಯಸಿ ಕೇಳೋಣ ಅಂತ ಹೇಳಿ. ಅದೇ ಸಮಯದಲ್ಲಿ ಶ್ರೀನಿವಾಸ ತಾನು ಕಣಿಯ ಹೇಳಲು ಬಂದೆ ನಾರಾಯಣಲ್ಲದಿಲ್ಲವೆಂದು ಟಕ್ಕು ದೈವದ ಗೊಡವೆ ಬ್ಯಾಡ ನರಕ ತಪ್ಪದು. ಕಣಿಯ ಹೇಳಲು ಬಂದೆ ನಾರಾಯಣಲ್ಲದಿಲ್ಲವೆಂದು ಟಕ್ಕು ದೈವದ ಗೊಡವೆ ಬ್ಯಾಡ ನರಕ ತಪ್ಪದು. ಯಜ್ಞನಾದಿಯರ ಕಾಟ ಜಗ್ಗೆಯಾರು ಕನ್ಯೆಯಾರು ಸುಖಿನಿಂದ ಸಂತ ಮೃತ ಭಯ ದೇವರು ವಿದ್ಯೆ ಮಾರಿ ಮಸಣಿ ಜೌಳಿ ಮೈದಾರಿ ಮೊದಲಾದ ಟಕ್ಕು ದೇವರ ಮದುವೆ ಬೇಡ ನರಕ ತಪ್ಪದು, ನರಕ ತಪ್ಪದು. ಹೋ ಬುಡುಬುಡುಕಿ ಬುಡುಬುಡುಕಿ. ಇದು ಕನಕದಾಸರ ಹಾಡು. ಕನಕದಾಸರ ತತ್ವ ಸುವ್ವಾಲಿ ಎಂದು ಹಾಡು. ಅದನ್ನು ಶ್ರೀನಿವಾಸ ತಾನು ಈ ಬುಡುಬುಡಿಕೆ ಹೊಡಿತಾ ಬರ್ತಾರಲ್ಲ, ಹಕ್ಕಿ ಗಿಣಿಯ ಅಂತಾರೆ ನಮ್ಮಲ್ಲೆಲ್ಲ. ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಮೈಲಾರ ಲಿಂಗದವರು, ಮೈಲಾರ ಲಿಂಗದಿಂದ ಬರ್ತಾರೆ, ದೊಡ್ಡ ಕಂಬಳಿ ಹಾಕೊಂಡು ತುಮಕಿ ಹೊಡಿತಾ ಬರ್ತಾರೆ. ಅದೇ ರೂಪದಿಂದ ಕಣಿ ಹೆಣ್ಣಿಗೆ ಬಂದಿದ್ದಾನೆ. ಯಾರೋ ಭಗವಂತ ಶ್ರೀನಿವಾಸ ಎಲ್ಲಿ ಬಂದಿದ್ದಾನೆ? ಪದ್ಮಾವತಿಯ ಆ ಧರಣಿ ದೇವಿ ಆಕಾಶರಾಜನ ಅರಮನೆಗೆ ಬಂದಿದ್ದಾನೆ. ಮೊದಲೇ ತಾಯಿಯನ್ನು ಕಳಿಸಿದ್ದಾನೆ. ಕಳುಹಿದ ಕ್ಷಣ ಈ ಬುಡುಬುಡಿಕಿ ಶಬ್ದ ಕೇಳುತ್ತಲೇ ಮಗಳಿಗಾದಂತ ದೋಷ ದುಮ್ಮಾನ ಏನಾದ್ರೂ ದೂರ ಹೋಗ್ಲಿ ಅಂತ ಧರಣಿ ದೇವಿ ಮೇಲಿಂದಲೇ ಇಳಿದು ಬಂದಂತೆ. ಅಯ್ಯ ನೀ ಕಣಿ ಹೇಳ್ತೇನಪ್ಪ? ಹೌದು. ಕಣಿಯ ಹೇಳಲು ಬಂದೆ ನಾರಾಯಣಲ್ಲದಿಲ್ಲವೆಂದು ಟಕ್ಕು ದೈವರ ಒಡವೆ ಬ್ಯಾಡ ನರಕ ತಪ್ಪದು, ನರಕ ತಪ್ಪದು. ಮತ್ತೆ ದೇವಿ ಉಡುಗೆಯನ್ನು ಅಗ್ನಿಯಿಂದ ಉಟ್ಟುಕೊಂಡು ಮುಚ್ಚಿ ಕಾಂಬವೆಂಬ ಆಸಕ್ತಿ ಬೇಡಿರೋ. ಬುತ್ತಿ ಎಲ್ಲಮ್ಮ ಗೊಲಿದು ಮತ್ತೆ ದೇವಿಯ ಉಡುಗೆಯನ್ನ ಪತ್ತಾರೆ ದೇವರ ಮುಂದೆ ಬಲಿಯ ನೋಡಿರು. ಕಣಿಯ ಹೇಳಲು ಬಂದೆ ನಾರಾಯಣಲ್ಲದಿಲ್ಲವೆಂದು ಟಕ್ಕು ದೈವರ ಒಡವೆ ಬೇಡ ಬುಡುಬುಡುಕಿ. ಇದೆಲ್ಲ ಹಿಂದೆ ಮನೆ ಮನೆಯಲ್ಲಿ ತಾಯಂದರು ಇಂಥ ತತ್ವ ಹಾಡುಗಳನ್ನು ಹಾಡ್ತಿದ್ರು. ಈ ಆಗೆಲ್ಲ ಭತ್ತ ಕುಟ್ಟೋ ಕೆಲಸ ಇತ್ತು. ಅಕ್ಕಿ ಮಾಡಬೇಕಾದ್ರೆ ನಿಲ್ಲಿಲ್ಲ. ನಮ್ಮ ಅಜ್ಜಿ ಹೇಳ್ತಿದ್ರು, ಆ ಹಗ್ಗ ಜಗ್ಗಿ ಆಮೇಲೆ ಕಲ್ಲು ಕುಟ್ಟಿ ಅಕ್ಕಿ ಭತ್ತ ಎಲ್ಲ ಅಕ್ಕಿ ಮಾಡ್ತಿದ್ರು. ಆಗ ಆಯಾಸ ಆಗ್ತಿತ್ತು.
ಆಯಾಸ ಆದಾಗ ಇಂಥ ಹಾಡುಗಳು ತತ್ವ ಸುವಾರಿ ಅಂತ ಕನಕದಾಸರ ಹಾಡುಗಳು. ಈ ಹಾಡು ಹೇಳ್ತಾ ಆಯಾಸ ಕಳ್ಕೊಳ್ತಿದ್ರು. ಹೇಗೆ? ಕಣಿಯ ಹೇಳಲು ಬಂದೆ ನಾರಾಯಣಲ್ಲವೆಂದು ಚಕ್ರದೈಲ ಒಡವೆಬೇಡ ಒಳಕಲ್ಲು ಪೆಟ್ಟು ಬೀಳುವಾಗ ಆಯಾಸ ಕಳ್ಕೊಳ್ತಿದ್ರು. ಅಂತಿದ್ರು. ಈಗ ಒಳಕಲ್ಲು ಇಲ್ಲ, ತವಳಿ ಕಲ್ಲು ಇಲ್ಲ, ಬೀಸು ಕಲ್ಲು ಇಲ್ಲ, ಈಗ ಎಂಥದ್ದು ಇಲ್ಲ, ನೀರೆತ್ತು ಕೆಲಸವೂ ಇಲ್ಲ, ಹಾಗಾಗಿ ಆಯಾಸವೇ ಇಲ್ಲ ಈಗ. ಇನ್ನೊಂದೆಡೆಯಲ್ಲಿ ದಾಸರು ವರ್ಣನೆ ಮಾಡ್ತಾರೆ. ಗೌಡರ ಮಗಳು ನೀರಿಗೆ ಹೋದಾಗ ಅಲ್ಲೊಬ್ಬ ಜಾಣ ತಡೆದಿದ್ದ. ಗೌಡರ ಮಗಳು ನೀರಿಗೆ ಹೋದಾಗ ಅಲ್ಲೊಬ್ಬ ಜಾಣ ತಡೆದಿದ್ದ. ಅಲ್ಲೊಬ್ಬ ಜಾಣ ತಡೆದಿರುವಾಗ 100 ಹೆಜ್ಜೆ ಮುಂದಕ್ಕೆ ನಡೆದಿಗಳು ಹಾಕ್ತಿದ್ರು. ಆಯಾಸ ಕಳ್ಕೊಳ್ತಾರೆ. ಹಿಂದೆಲ್ಲ ತಾಯಂದರು ಅಜ್ಜಿಯರೆಲ್ಲರೂ ಬಂದಿರಬಹುದು, ಇಂಥದ್ದನ್ನೆಲ್ಲ ಕೇಳಿರಬಹುದು, ಹಾಡಿರಬಹುದು. ಇದು ತತ್ವ ಸುವಾದಿ ಅಂತ. ಅದು ಬೇರೆ ವಿಚಾರ ಬೇಡ, ಬೇರೆ ಅರ್ಥ ಬೇಡ. ಗೌಡರ ಮಗಳು, ಗೌಡರ ಮಗಳು ನಮ್ಮ ಶುಕ್ರಗೌಡನು, ಇನ್ಯಾವುದೋ ನಮ್ಮ ಸಮೀಪ ಗೌಡರಲ್ಲ, ವೃಷಭ ಗೌಡನ ಮಗಳು ರಾಧೆ ನೀರಿ ಬಂದಿದ್ದು ನೋಡಿ. ಯಾಕೆ ಚಿಂತನೆ ಅವ್ರಿಗೆ. ಗೌಡರ ಮಗಳು ನೀರಿಗೆ ಹೋದಾಗ ಅಲ್ಲೊಬ್ಬ ಜಾಣ ತಡೆದಿದ್ದ. ಅಲ್ಲೊಬ್ಬ ಜಾಣ ತಡೆದಿರುವಾಗ 100 ಹೆಜ್ಜೆ ಮುಂದಕ್ಕೆ ನಡೆದಿಗಳು. ಗೌಡರ ಮಗಳು, ವೃಷಭ ಗೌಡರ ಮಗಳು ರಾಧೆ ನೀರಿಗೆ ಬಂದಿದ್ಲಂತೆ. ಆ ರಾಧೆಯನ್ನ ತಡೆದ ಯಾರೋ ಕೃಷ್ಣ, ಅವನನ್ನು ಜಾಣ ಅಂತ ಕರೆದಿದ್ದಾರೆ. ಈಗಲೂ ನೀರಿಗೆ ಹೋಗೋನು ತಡೀತಾರೋ, ಅವನು ಜಾಣ ಅಂತಾರೋ? ಜಾಣ ಅನ್ನೋದಿಲ್ಲ, ಬಾಣ ಅಂತಾರೆ ಅಲ್ವೇ? ತತ್ವ ಸುವಾಲಿ ಅಂದ್ರೆ ಅದು ಅದರಲ್ಲೇ ಅರ್ಥವಾಗಿದೆ. ಅಂತ ಹಾಡುಗಳು ಎಷ್ಟೋ. ಕಣಿಯ ಹೇಳಲು ಬಂದೆ ನಾರಾಯಣಲ್ಲವೆಂದು ಕಾಟ ಜಗ್ಗೆಯಾರು ಕನ್ಯೆಯಾರು ಸುತ್ತಿನಿಂದ ದೊಡ್ಡ ದುರ್ಗ ಭೈರದೇವರು ನಿಕ್ಕಿ ಮಾರಿ ಕಸರಿ ದೌಡಿ ಬೈದಾರಿ ಮೊದಲಾದ ಕಕ್ಕುದೇವರ ಹುಡುಕಿ ಬಂದವ ಯಾರು? ಶ್ರೀನಿವಾಸ ಧರಣಿರಾಯನ ಆಕಾಶರಾಜನ ಅರಮನೆಗೆ ಬಂದಿದ್ದಾನೆ. ಕಣಿಯ ಹೇಳುವಂತಹ ಶಬ್ದವನ್ನು ಕೇಳುತ್ತಲೇ ಧರಣಿ ದೇವಿ ಅಟ್ಟದ ಮೇಲೆ ಇದ್ದು ಅವಸರವಾಗಿ ಧಾವಿಸಿದ್ದು. ಯಾಕೆ? ಮಗಳಿಗೆ ಆರಾಮಿಲ್ಲಲ್ಲ. ನೀ ಕಣಿಯ ಹೇಳಲಿಕ್ಕೆ ಬಂದಿದ್ದೀನಪ್ಪ? ಹೌದು. ನನ್ನ ಮಗಳಿಗೆ ಆರಾಮಿಲ್ಲ, ಏನಾದ್ರು ನೋಡ್ತೀಯಪ್ಪ? ನೋಡ್ತೀನಿ ಅಂದ. ಆದರೆ ಒಂದು ಪ್ರಶ್ನೆ ಮೂಲಕವಾಗಿ ಹೇಳೋದು ನಾನೆಲ್ಲ, ಸುಮ್ಮನೆ ಹೇಳೋದನ್ನಲ್ಲ. ನೀನೊಂದು ಸಂಖ್ಯೆ ಹೇಳು. ಸಂಖ್ಯೆ ಹೇಳೋ ಮೊದಲು ಒಂದು ಮರ ಅಕ್ಕಿ ಬೇಕು, 5 ಕಾಯಿ, 10 ವರಾಹ, ಅದನ್ನೆಲ್ಲ ತಂದಿಟ್ಟು ಆಮೇಲೆ ಸಂಖ್ಯೆ ಹೇಳೋದು ಅಲ್ವೇ? ಏನಾದ್ರು ಪುತಿಯಾಗಿ ಬಡಿಬೇಕಲ್ವೇ? ಸುಮ್ಮನೆ ಹೇಳಿಕಾಗ್ತದೋ? ಸಂಖ್ಯೆ ಹೇಳೊಂದ ಕ್ಷಣ ಆಕೆ ಒಂದು ಸಂಖ್ಯೆ ಹೇಳಿದ್ಲು, 199. ಎಷ್ಟೋ ನೆನ್ಪಿಟ್ಟು ಒಳ್ಳೆ ಅಂತ ಗಟ್ಟಿ ಹೇಳಲಿಕ್ಕಾದ್ರೆ 199. ಅದಕ್ಕೆ ಇವನು ಹೇಳಿದ, ನಂದೊಂದು ಸೇರ್ಸು ಅಂದ. ಎಷ್ಟಾಯ್ತು? 200 ಆಯ್ತು. ಹೇಳಿದ, 200 ಬಿಡಲು ಬೇಕಮ್ಮ, ಚಿತ್ತಜನಯ್ಯನ ಸ್ಮರಿಸುತ್ತ 200 ಬಿಡಲು ಬೇಕಮ್ಮ. ಆಕೆಗೆ ಗಂಡು ಹುಡುಕ್ಬೇಕಾದ್ರೆ ಜಾತಕ ತಗೊಂಡು ಮನೆಗಲ್ಲ, 200 ಬಿಡಲು ಬೇಕಮ್ಮ, ಚಿತ್ತಜನಯ್ಯನ ಸ್ಮರಿಸುತ್ತ 200 ಬಿಡಲು ಬೇಕಮ್ಮ. ಆಕೆಗೆ ಬಂದಂತ ಜ್ವರ ಸಾಮಾನ್ಯ ಜ್ವರ ಅಲ್ಲ. ಆ ನಿಮಿತ್ತವಾಗಿ ಅದು ಪರಿಹಾರ ಆಗಬೇಕು ಅಂತಾದ್ರೆ ನೀವು ಜಾತಕ ತಕೊಂಡು ಇನ್ನು ಊರು ಬಿಡಬೇಕು. ಹೌದಾ? ಹಾಗಾದ್ರೆ ಏನ್ ಮಾಡ್ಬೇಕು? ಮುಂದೆ ಈ ಪ್ರಶ್ನೆಯಲ್ಲಿ ಆಗೋದಿಲ್ಲ. ಇನ್ನೊಂದು 10 ಕಾಯಿ, ಒಂದು ಮರ ಅಕ್ಕಿ, ಏನೇನು ಬರ್ಬೇಕು ಅದೆಲ್ಲ ಬರಬೇಕು. ಅಲ್ಲೇನು ಕೊರತೆ? ಆಕಾಶರಾಜನ ಮನೆಯಲ್ಲಿ ಅವ್ರು ಹೇಳಿದಷ್ಟೆಲ್ಲ ತಂದಿಟ್ಟರು. ಇನ್ನೊಂದು ಸಂಖ್ಯೆ ಹೇಳು. ಆಗ ಬಹಳ ದೊಡ್ಡ ಸಂಖ್ಯೆ ಹೇಳಿದ್ಲು. ಯಾವ ಸಂಖ್ಯೆ ಹೇಳಿದ್ಲು?
199 ಹೇಳಿ. ಸ್ವಲ್ಪ ನೀರು ಕೂಕೋಬೇಕು. ಇನ್ನೊಂದು ಸಂಖ್ಯೆ ಹೇಳ್ಬೇಕಲ್ಲ. ಈಗ ಅವಳು ಏನ್ ಮಾಡಿದ್ಲು, ಆಗ ದೊಡ್ಡ ಸಂಖ್ಯೆ ಹೇಳಿದ್ದಲ್ಲ, ಈಗ ಒಂದು ಸಣ್ಣ ಸಂಖ್ಯೆ ಹೇಳಿದ್ಲು. ಎಷ್ಟು? 9. ಎಷ್ಟು ಹೇಳಿದ್ದು? 9. ಈತ ಅಂದ ನಂದು 1 ಸೇರ್ಸು. ಎಷ್ಟಾಯ್ತು? ಹೊತ್ತಬೇಕಮ್ಮ ಗಿರಿಯ. ಯಾಕೆ? ಅಲ್ಲಿದ್ದಾನೆ ಅವಳಿಗೆ ಗಂಡು, ಅದರ ಚಿಂತೆ ಆಕೆಗೆ ಇದು ಪರಿಹಾರ ಆಗ್ಬೇಕಾದ್ರೆ ಗಿರಿ ತುದಿ ಹೋಗ್ಬೇಕು. ತಿಂತ್ರಿಣಿ ವೃಕ್ಷದ ಮೂಲಕ್ಕೆ ತಿಮ್ಮಪ್ಪನ ಗುಡ್ಡ ಸಪ್ತಗಿರಿ ಏರ್ಬೇಕು. ಆದ್ದರಿಂದ ಹೊತ್ತಬೇಕಮ್ಮ ಗಿರಿಯ ಚಿತ್ತಜನಯ್ಯನ ಸ್ಮರಿಸುತ್ತ ಹೊತ್ತಬೇಕಮ್ಮ ಗಿರಿಯ. ಕಣಿಯ ಹೇಳಲು ಬಂದೆ ನಾರಾಯಣಲ್ಲವೆಂದು ಕಂಡು ದೈವರ ಕೊಡಲಿ ಜಾಡ ನರಕ ತಪ್ಪರು, ನರಕ ತಪ್ಪರು. ಈಗ ಹೆಣ್ಣು ಯಾವ ಕಡೆ ಹುಡುಕ್ಬೇಕು ಅಂತ ಗಂಡಿಗೆ ಹತ್ತಬೇಕಮ್ಮ ಗಿರಿಯ. ಅಲ್ಲಿ ನಿನಗೆ ಅವಳಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆ ಇದೆ. ಆ ನಿಮಿತ್ತವಾಗಿ ಹೆಣ್ಣಿಗೋಸ್ಕರವಾಗಿ ಗಂಡು ಅಲ್ಲಿದ್ದಾನೆ. ಅದೇ ಸಮಯಕ್ಕೆ ಬುಕ್ಕಳಾದೇವಿ ಬಂದಿದ್ದಾಳೆ ಅಲ್ಲಿಗೆ, ಆಕಾಶರಾಜನ ಅರಮನೆಗೆ ಬಂದಿದ್ದಾಳೆ. ಅವಳು ಕನ್ಯಾ ಹುಡುಕುವುದಕ್ಕ ಬಂದವಳು ಅಲ್ವೇ, ಅನ್ವೇಷಣೆಗಾಗಿ ಬಂದವಳು. ನನಗೆ ಒಬ್ಬನೇ ಮಗ, ಅವ ಗಿರಿಯಲ್ಲಿದ್ದಾನೆ. ನಾನು ಹೆಣ್ಣನ್ನು ಕೇಳಲಿಕ್ಕೆ ಬಂದಿದ್ದೇನೆ. ಅವಳೇನು ಪದ್ಮಾವತಿ ಅಂತ ಅವಳ ನಾಮವಂತೆ. ನನ್ನ ಮಗ ಸಾಕು ಮಗ, ಅವನ ಹೆಸರು ಪದ್ಮನಾಭ ಅಂತ. ಈಗ ಮಾತ್ರ ಕಣಿ ಹೇಳಿ ಹೋಗಿದ್ದಾನೆ. ಮತ್ತೆಲ್ಲ ಒಡಗೂಡಿ ಬಂತು ಅಂತ ಕಾಣಿಸ್ತದೆ ಅಲ್ವೇ. ಮನಕೂಟ, ಪ್ರಶ್ನಾಕೂಟ ಇವೆಲ್ಲ ಸೇರಿ ಬರ್ತಾ ಇದೆಯಲ್ಲ. ಹಾಗಾಗಿ ಯೋಚನೆ ಮಾಡಿದ್ದಂತೆ ಧರಣ್ಯ ದೇವಿ, ಆಕಾಶರಾಜ ದಂಪತಿಗಳು ಯೋಚನೆ ಮಾಡಿ ಬಂದವಳು ಯಾರು? ಬುಕ್ಕಳಾದೇವಿ. ಸಾಕು ಮಗನಂತೆ ಅವ, ಅವನ ಹೆಸರು ಪದ್ಮನಾಭ ಅಂತ. ಒಂದೊಂದು ಎಲ್ಲ ಕೇಳಿದ್ರು. ಗಂಡು ಹೇಗಿದ್ದಾನೆ? ಗಂಡು ಹೇಗಿದ್ದಾನೆ ಅಂದ್ರೆ, ಈ ಕೆಂಡ ತೊಳೆದು ಇಟ್ರೆ, ಅಗ್ನಿಯನ್ನು ತೊಳೆದು ಇಟ್ರೆ ಯಾವ ಬಣ್ಣ ಬರುತ್ತದೋ ಅದೇ ಬಣ್ಣದಲ್ಲಿದ್ದಾನೆ ಅಂದವಳು. ಕಪ್ಪೆ, ಕಪ್ಪು ಮಂಗಳಪ್ರದ. ಶರದಿಯ ಜಲ ಕಪ್ಪು, ರುಚಿತ ಕೋಗಿಲೆ ಕಪ್ಪು, ಎಸೆವ ಕಸ್ತೂರಿ ಕಪ್ಪು, ಮಾತೆಯರು ಧರಿಸುವ ಕರಿಮಣಿ ಕಪ್ಪಿನಲ್ಲಿ ಕಪ್ಪು. ಆಗ ಕಪ್ಪು ಅಮಂಗಳ ಅಲ್ಲ, ಕಪ್ಪು ಮಂಗಳಪ್ರದ ಅಲ್ವೇ. ಹಾಗಾಗಿ ಮಂಡೆ ಕಪ್ಪು ಮಾಡ್ಕೊಂಡು 80 ವಯಸ್ಸಿನ ಮುದುಕ ಪೇಟೆಗೆ ಬರೋದೇ ಇಲ್ಲ. ಕಪ್ಪು ಮಂಗಳಪ್ರದ. ಹಾಗಾಗಿ ಇಲ್ಲಿ ಗಂಡು ಕಪ್ಪು, ಇಲ್ಲಿ ಪರವಾಗಿಲ್ಲ. ಅವರ ಕಡೆಯಲ್ಲಿ ಯಾರು ಇದ್ದಾರೋ, ಅವ್ರ ಕಡೆಯವರು ಮತ್ತೆ ಯಾರಿಲ್ಲ. ಒಬ್ಬನೇ ನಾಭಿಕಮಲದಲ್ಲಿ ಜನಿಸಿದ್ರು, ಒಬ್ಬನೇ ಮಗ ಬ್ರಹ್ಮದೇವರನ್ನು ಪೂರ್ವಾಶ್ರಮದವನಂತೆ. ಅವನ ಪರಿವಾರ 33 ಕೋಟಿ ದೇವತೆಗಳು, ಮತ್ತೆ ಯಾರಿಲ್ಲ. 33 ಕೋಟಿ ದೇವತೆಗಳು ಮಾತ್ರ ಇದ್ದಾರೆ, ಮತ್ತೇನಿಲ್ಲ. ಏನು ವ್ಯವಸ್ಥೆ ಮತ್ತೆ ಯಾರೂ ಇಲ್ಲ ಅಂತ ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂತ ಭಗವಂತನ ವೈಭವ ಅದು. ಬುಕ್ಕಳಾದೇವಿ ತಾನು ಆಕಾಶರಾಜ ಧರಣಿ ದೇವಿಯರ ಬಳಿಯಲ್ಲಿ ಈ ವಿವಾದ ವೈಭವಕ್ಕೋಸ್ಕರವಾಗಿಯೇ ಗಂಡು ಹೆಣ್ಣು ಒಪ್ಪಿಗೆ ಆಗ್ಬೇಕಲ್ಲ ಮೊದಲು, ಆಮೇಲೆ ಅಪ್ಪ ಅಮ್ಮ ಯೋಚನೆ ಮಾಡೋದು. ಹಾಗಾಗಿ ಗಂಡು ಹೆಣ್ಣು ಒಪ್ಪಿಗೆ ಆಗುವ ನಿಮಿತ್ತವಾಗಿ ಅವಳು ನೋಡಿದ್ದು ಪದ್ಮನಾಭನನ್ನ, ಅವ ನೋಡಿದ್ದು ಪದ್ಮಾವತಿಯನ್ನ. ಹಾಗಾಗಿ ಮೇಳ ಎಲ್ಲ ಕೂಡ್ತದೆ. ಆಗ ಮುಂದುವರಿಸಲಿಕ್ಕೆ ಯಾರಿದ್ದಾರೆ ನಿಮ್ಮ ಕಡೆಯವರು? ನಮ್ಮ ಕಡೆಯವರು ಯಾರಿಲ್ಲ. ಪುರೋಹಿತರು ಬೃಹಸ್ಪತಿ ಆಚಾರ್ಯರು ಅಂತ ದೇವತೆಗಳ ಪುರೋಹಿತರು ನಮ್ಮ ಕಡೆಯವರು ಅಂತ ಅಂದು ಬುಕ್ಕಳಾದೇವಿ. ನಮ್ಮ ಕಡೆಗೆ ವಸಿಷ್ಠರು, ನಮ್ಮ ಪುರೋಹಿತ್ಯ ವಸಿಷ್ಠರದು, ಆಕಾಶರಾಜನದು. ಈಗ ಹೆಣ್ಣು ಗಂಡು ಎಲ್ಲ ಒಂದಾಯ್ತು ಅಂತಾಯ್ತು. ಕೊಡೋ ತಗೊಳ್ಳೋ ವ್ಯವಹಾರ ಆಗ್ಬೇಕು ಮೊದಲೇ, ಆಮೇಲೆಲ್ಲ ಕೇಳೋಕೆ ಆಗೋದಿಲ್ಲ. ಮೊದಲೇ ಕೊಡೋ ತಗೊಳ್ಳೋ ವ್ಯವಹಾರ ಆಗ್ಬೇಕು. ಶ್ರೀನಿವಾಸ ಪೂರ್ವವಾಗಿ ಹೇಳಿದ್ದ ಅಮ್ಮನಿಗೆ, ಅಮ್ಮ ಬಾಳೆನ್ ಬೇಡ, ಯಾಕಂದ್ರೆ ಒಂದೇ ಮಗಳು ಕಡೆ ನಾನು ಹೋಗಲ್ಲೇ ಉಳ್ಕೊಳ್ಳೋದೆ ಅಲ್ವೇ, ಮನೆ ಹಳ್ಳಿಯ, ಮತ್ತೇನು ಕೊಡು ತಗೊಳ್ಳೋದು ಏನಿದೆ. ಆದ್ರೆ 2,500 ತೊಲೆ ಕಿರೀಟ ನಾನು ಹಾಕ್ಬೇಕನ್ನ ನನ್ನ ಆಸೆ.
1,000 ತೊಲೆ ಕಿವಿಗೆ ಬೇಕು. ಕರ್ಣಕುಂಡಲ ಅಂತ ಅಲ್ವೇ, ಪೂರ್ವಭಾವಿಯಾಗಿ ಶ್ರೀಮಂತ ದೇವರು ತಿರುಪತಿ ವ್ಯವಹಾರ ಸಣ್ಣ ಸಣ್ಣಲ್ಲ. ಅದಕ್ಕಾಗಿ 2,500 ತೊಲೆ ಕಿರೀಟ ಬೇಕು ಅಂದಂತೆ. ಒಬ್ಬಳೇ ಮಗಳು ಮಾಡ್ಬೇಕಲ್ವೇ, ಮತ್ತೆ ಯಾರಿಗೆ ಕೊಡೋದು? ಈಗಂದೆಲ್ಲ ನಿರ್ಣಯ ಮಾಡಿದ್ರು, ಕೊಡೋದಗಳ ವ್ಯವಹಾರ ನಿರ್ಣಯ ಆಯ್ತು. ಈ ಕಡೆ ಬೃಹಸ್ಪತಿ ಆಚಾರ್ಯರು, ಆ ಕಡೆ ವಸಿಷ್ಠರು. ವಾಸಿಷ್ಠ ಗೋತ್ರ ಈ ಕಡೆ, ಗಂಡಿನ ಕಡೆಯವರು ವಾಸಿಷ್ಠ ಗೋತ್ರ. ಯಾರ್ಯಾರು ವಾಸಿಷ್ಠ ಗೋತ್ರದವ್ರು ಇದ್ದಾರೋ ಅವರೆಲ್ಲ ತಿಮ್ಮಪ್ಪನ ಕಡೆಯವರು ಅಂತ ತಿಳ್ಕೊಳ್ಳಿ, ಗಂಡಿನ ಕಡೆ ಸೇರ್ಕೊಳ್ಳಿ. ಅತ್ರಿ ಗೋತ್ರದವರೆಲ್ಲ ಹೆಣ್ಣಿನ ಕಡೆಯವರು. ಹೀಗೊಂದು ಎಲ್ಲ ವಿಭಾಗ ಆಯ್ತು. ಮೇಳಾಮೇಳಿ ಕೂಡಿದೆ. ಸುಮುಹೂರ್ತ ಯಾವಾಗ? ವೈಶಾಖ ಶುಕ್ಲ ದಶಮಿ ಅಂದ್ರು. ವಿವಾಹ ಮಹೋತ್ಸವದ ಸಿದ್ಧತೆ ಅತಿ ವೈಭವವಾಗಬೇಕು. ನಮ್ಮ ಕಡೆಯಿಂದ ಮತ್ತೆ ಯಾರಿಲ್ಲ, ಗಂಡಿನ ಕಡೆಯಿಂದ ಬರೋರು ನಾವಿಬ್ರು, ಆಮೇಲೆ ಬ್ರಹ್ಮದೇವ ಒಬ್ಬ, ಆಮೇಲೆ ಒಂದು ಪರಿವಾರ 33 ಕೋಟಿ ದೇವತೆಗಳು, ಇಷ್ಟೇ, ಮತ್ತೆ ಯಾರಿಲ್ಲ ಅಲ್ವೇ. ಈ ವ್ಯವಸ್ಥೆಯಲ್ಲಿ ಆಕಾಶರಾಜನ ಅರಮನೆಯಲ್ಲಿ ವ್ಯವಸ್ಥೆ ಆಗಬೇಕು. ಹೀಗಂತ ನಿರ್ಣಯಿಸಿ ಆ ವೈಭವವಾದ ಕಲ್ಯಾಣ ಮಹೋತ್ಸವದ ಎಲ್ಲ ಅನುಕೂಲತೆಗಾಗಿ ವಿಶ್ವಕರ್ಮನಿಗೆ ವಹಿಸಿಕೊಟ್ಟು ಬಿಟ್ರಂತೆ. ಲೈಟಿಂದು, ಮೈಕಿಂದು ಇಲ್ಲಲ್ಲ, ಅಲ್ಲಿ ಮತ್ತೆ ಹೋಗಿದ್ದೆಲ್ಲ ಅವ್ರು ಯಾರಿಗೆ ಕೊಟ್ಟಿದ್ದಾರೆ? ಆಕಾಶರಾಜನ ವೈಭವವಾದ ಕಲ್ಯಾಣ ಮಂಟಪ ಸಿದ್ಧವಾಗಿದೆ. ಆ ದಿವ್ಯವಾದಂತ ನಗರ, ನವರತ್ನಗಳು ಸಾಲಿಂದ ಲೆಸೆವನ ಮದ್ವಾರಗಳು, ಆಧಾರಗಳು, ಹಣದಿಂದ ತೋರ್ಪ ಮೇಲ್ಗಟ್ಟುಗಳು, ಜಲಗಟ್ಟುಗಳು, ಜಲಬಿಂದುಗಳಿಂದ ಆನಂದ ಕೊಡುವ ಕಾರಂಜಿಗಳು, ಕುಂಜಿಗಳು, ಬಣ್ಣ ಬಣ್ಣದ ದೀಪಗಳು, ಅಲಂಕಾರಗಳು, ಮಹೇಂದ್ರನಿರುವ ಅಮರಾವತಿ ಕಟ್ಟಿದವನ ವೀರತೆಯೋ, ಮಧುಸಂದಣಿಯೋ ಮಧುಸಂದಣಿಯೋ, ಜನಸಂದಣಿಯೋ ಜನಸಂದಣಿಯೋ, ಸ್ವಾಮಿ ಪರಾಕ್ ಬಹು ಪರಾಕು ಉಲ್ಲಾಸಿಸಬೇಕು. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ವೈಭವವಾದ ಕಲ್ಯಾಣ ಮಂಟಪ ಸಿದ್ಧವಾಗ್ತಾ ಇದೆ. ಅಲಂಕೃತವಾದಂತ ಕಲ್ಯಾಣ ಮಂಟಪ. ಆಗಲೇ ದೇವಾದಿ ದೇವತೆಗಳೆಲ್ಲ ಯಾವ ಕಡೆಯಿಂದ ಬರುವವರು? ಗಂಡಿನ ಕಡೆಯಿಂದ ಬರುವವರು ಅವರೆಲ್ಲ. ಆ ನಿಮಿತ್ತವಾಗಿ ಎಲ್ಲ ಸಿದ್ಧತೆ ಆಗ್ಬೇಕಲ್ವೇ. ಲೋಕಮಾತೆ ಅಲಂಕಾರ ಮಾಡ್ಕೊಂಡ್ಲು. ಮದುವೆ ತಯಾರಿ. ಬಂಗಾರದ ಲತೆಯಂತೆ ಬಳಕುವಳು, ಬಾಜುಬಂದಿಗೆ ಬಂಡೆ ಕಟ್ಟಿಹಳು, ಮುಂಗಾದಿಗೆ ಆ ನೆರೆಗೆ ನಿಂತುವಳು, ಮುಂದಿನ ವೈದ್ಯರ ಯುದ್ಧ ಬೆಳೆಯುವಳು, ಗಂಡನಿಂದ ಕುಂತಳದಿರಲಿವಳು, ಬಾರದಿ ತಿಲಕವ ಚಿಕ್ಕಿ ಹಚ್ಚಿಯಳು, ಮುಂದಿನ ಭಾರಕ್ಕೆ ತಡೆಯಳು, ಕಾಮಿನಿ ಎಂದಡಿ ತೋರ್ಪಲು ಜಾಲ ಕಿಂಗುಡಿ ಹಾಕಿದ ಚಂದದ ತುಂಬ ಸಬುಡಿಯೋಳು, ಮಂದಿಗೆ ಎರಳ ತುಂಬಿಯಳು, ಮಂದಸ್ಮಿತ ಬಡಿ ಮೋಹಿಸಿದಳು, ಬೆಳಗಿನಿಂದ ಬಿಡುವುದಿಯ ತೋರುವಳು, ಬಗೆ ಬಗೆಯ ವರ್ಣಗಳ ನಿಂತಿಹಳು, ನಡಿಗೆಗಳೊಂದಕ್ಕೆ ನಾಲ್ಕು ಹಂಸಾರ ಮಾಸಿ ಹರಡಿ ಕಂಕಣ ದ್ವಾರ, ಹಿಂದೊಮ್ಮ ಹೆರಳ ಬಂಗಾರ, ಭರ್ಜರಿಯ ಶರಣಿ ಒಯ್ಯಾರ, ಅರವಿಂದ ಮಲ್ಲಿಗಾಹಾರ, ಆ ಬಿಸಿಲ ತುಪ್ಪದಾಸರಿಗೆ ಮುಕ್ತಿನಿಂದಲೇ ಬೈಸಲೆ, ಮುಖದ ಮೇಲೆ ಹಣೆಗೊಟ್ಟು ತನ ಭರಕೆ ಕೈಗೆ ತರಲಿಟ್ಟು, ನವ ತರುಣಿಯರು ಶಶಿ ಕಿರಣಿಯರು ಸುವರ್ಣಿಯರಾದ ದಿವ್ಯರು, ಜಗಜ್ಜನನಿ ಮಹಾಮಾತಾಗಿ ಪದ್ಮಾವತಿ ಅಲಂಕಾರ ಮಾಡಿಕೊಂಡು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ಲಿಲ್ಲ, ಅಲ್ಲೇ ಅಲಂಕಾರ ಮಾಡಿದ್ರು ಮತ್ತೆ ಆ ಕ್ಷಣ ಅಲ್ವೇ. ಹಾಗೆ ಅಲಂಕಾರ ಹಾಗೆ ಇತ್ತು, ಎಲ್ಲೆಲ್ಲ ಕರ್ಕೊಂಡು ಹೋಗೆಲ್ಲ ಮಾಡೋ ಕೆಲಸ. ದಶದೋಷ ವಿವರ್ಜಿತೆ ಕೋಮಲಾಂಗಿ ಪದ್ಮಾವತಿ ತಾನು ಅಲಂಕೃತಳಾಗಿದ್ದಾಳೆ. ಭವ್ಯವಾದಂಥ ಕಲ್ಯಾಣ ಮಂಟಪ ಸಿದ್ಧವಾಗಿದೆ ಲೋಕ ಕಲ್ಯಾಣಾರ್ಥವಾಗಿ. ಆಗ್ಲೇ ಇದ್ದಲ ಬೃಹಸ್ಪತ್ಯಾಚಾರ್ಯರ ಮುಂದಾಳುತನದಲ್ಲಿ ನಿರ್ವಿಘ್ನ ದೇವತೆಯಾದಂಥ ಗಣಪನನ್ನ ಯಾವುದೇ ಕಾರ್ಯಕ್ಕಾದ್ರೆ ಯಾರು ಮುಂದೆ ಮಾಡಬೇಕು? ಗಣಪತಿ. ಗಣಪನನ್ನ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಪನನ್ನು ಮುಂದೆ ಮಾಡಿದರು. ಆಕಾಶರಾಜನ ಅರಮನೆಯಲ್ಲಿ ಏನೇನು ಸಿದ್ಧತೆ ನಡೆದಿದೆ, ನಮ್ಮ ಗಂಡಿನ ಕಡೆಯವರಿಗೆಲ್ಲ ಏನೇನು ವ್ಯವಸ್ಥೆ ಮಾಡಿದ್ದಾರೆ, ಇದನ್ನು ನೋಡ್ಕೊಳ್ಳಿಕ್ಕೆ ಬರ್ಲಿಕ್ಕೆ ಯಾರನ್ನು ಕಳುಹಿದ್ರು? ಗಣಪತಿಯನ್ನು ಕಳುಹಿದ್ರು. ಗಣಪತಿ ಹಾಗೆ ಮುಂದಕ್ಕೆ ಬರುವಾಗ
ಸೊಂಡಿಲನ್ನು ಮೇಲಕ್ಕೆ ಎತ್ತಿ ನಮ್ಮ ಗಂಡಿನ ಕಡೆಯವರಿಗೆಲ್ಲ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿದ್ದೀರಿ ಅಂತ ಕೇಳಿದ ಗಣಪತಿ. ಈ ಮದುವೆ ಮಂಟಪದ ಮೊದ್ಲು ಏನ್ ಮಾಡ್ತಾರೆ ಕೆಲವು ತಾಯಿಂದ್ರು, ಕಿಟಕಿಯಲ್ಲಿ ನೋಡೋದು ಗಂಡು ಹೇಗಿರ್ತಾನೆ ನೋಡೋದು. ಹೌದು ಅಂತಾರೆ ಯಾರು ಹಿಂದ್ ತಾಯಿಯವರು. ನೋಡಿ ಹೌದು, ಅದ್ರ ಗಂಡಿನ ಕಡೆಯವರು ಫಸ್ಟ್ ಆಗಿ ನೋಡೋದಲ್ವೇ, ಮಂಟಪಕ್ಕೆ ಬರೋ ಗಂಡನ ಒಂದ್ಸರಿ ನೋಡ್ಬೇಕು ಅಂತ ಆಸಕ್ತಿ. ಈಗ ಬಂದವ ಯಾರು, ಗಂಡಿನ ಕಡೆಯವ ಗಣಪತಿ. ಗಣಪತಿ ಬಂದ ಕ್ಷಣ ಇವ ಮತ್ತೆ ಮದುವೆ ಗಂಡರ ಸ್ವಲ್ಪ ಸಾಮ್ಯ ಇದ್ದೇ ಇರ್ತದೆ. ಯಾವ್ದಾದ್ರು ಒಂದು ಗೋತ್ರ ಆಗ್ಲಿ ಸೂತ್ರದಲ್ಲಿ ಯಾವ್ದಾದ್ರು ಸಂಬಂಧ ಇದ್ದೇ ಇರ್ತದೆ. ನಾವು ಮೊದಲು ಗಂಡಿನ ನೋಡ್ಲಿಲ್ಲ, ಈ ಗಂಡಿನ ಕಡೆ ಸಂಬಂಧ ಅಂತಂದ್ರೆ ಗಣಪ ಗಿಡ್ಡ ಕಾಲು, ದೊಡ್ಡ ಹೊಟ್ಟೆ, ಅಗಲವಾದ ಕಿವಿ, ಉದ್ದ ಸೊಂಡಿಲು, ಎಲ್ಲ ಗಂಡಿನ ಕಡೆ ಎಲ್ಲಿ ವ್ಯವಸ್ಥೆ ಅಂತ ಕೇಳಿದ. ಎಲ್ಲ ಕಿಟಕಿಯಲ್ಲಿ ನೋಡಿದ್ರು. ಇದೇ ರೂಪ ಅಂದ್ರೆ ಆ ಗಂಡು ಸ್ವಲ್ಪ ಸಾಮ್ಯ ಇರ್ಬೋದಲ್ವೇ, ರಕ್ತ ಸಂಬಂಧ ಇರ್ಬೋದಲ್ವೇ, ಆನುವಂಶಿಕತೆ ಇರ್ಬೋದಲ್ವೇ ಅಂತ ಯೋಚನೆ ಮಾಡಿದ್ರು. ಗಣಪ ಮುಂದಕ್ಕೆ ಬಂದ. ಎಲ್ಲಿ ನಮ್ಮ ಗಂಡಿನ ಕಡೆಯವರಿಗೆ ಅಡಿಗೆ ಕೋಣೆ ಸ್ವಲ್ಪ ತೋರಿಸಿ ಅಂದ. ನೇರವಾಗಿ ಅಡಿಗೆ ಕೋಣೆ ಕರ್ಕೊಂಡು ಹೋದ್ರು. ಒಂದು ಸಾರಿ ಸುಂದಿರನ್ ಕೆಳ ಬಿಟ್ಟ ಪಾತ್ರೆಯಲ್ಲಿ. ಏನಾಯ್ತು ಪರಿಸ್ಥಿತಿ, ಏನು ಉಳಿದಿಲ್ಲ ಅಲ್ಲಿ ಪಾತ್ರದಲ್ಲಿ. ನನ್ನಂತವ್ರು 33 ಕೋಟಿ ದೇವತೆಗಳು ಬರ್ತಾ ಇದ್ದಾರೆ, ನಾನು ಒಬ್ಬನಿಗೆ ಇದು ಸಾಕಾಗೋದಿಲ್ಲ, ಏನ್ ವ್ಯವಸ್ಥೆ ನಿಮ್ದು ಅಂತ ಕೇಳಿದ. ಆಗ್ಲೇ ಲೋಕಮಾತೆ ಜಗಜ್ಜನನಿ ಆದಿಶಕ್ತಿ ಮಹಾಮಾಯೆ ಲಕ್ಷ್ಮಿ ಸ್ಮರಣೆ ಮಾಡಿದ್ಲಂತೆ. ತನ್ನ ಪತಿಯನ್ನ ಸ್ಮರಣೆ ಮಾಡಿ ತೀರ್ಥೋದಕವನ್ನ ಅವನಿಗೆ ಹಾಕಿದ್ಲು. ಅವ ಢೇಂಕರಿಸಿಬಿಟ್ಟ. ತೇಗು ನಿಲ್ಲೇ ಇಲ್ಲ ಅವನಿಗೆ. ಒಂದ್ರ ಮೇಲೆ ಒಂದು ತೇಗು. ಆಗ ಜ್ಞಾಪಕವಾಯ್ತಂತೆ, ಆ ಲೋಕಮಾತೆ ಜಗಜ್ಜನನಿ ಲಕ್ಷ್ಮೀ ಸ್ವರೂಪವನ್ನು ಕಂಡು ಶರಣಾದ ಅಲ್ವೇ. ಸಿದ್ಧಿವಿನಾಯಕ ಸ್ವಾಮೀಜಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಯಾವಾಗ ಗಣಪನು ಒಂದೇ ತೇಗಿನಲ್ಲಿ ಆಹಾರ ಸ್ವೀಕಾರ ಮಾಡಿಬಿಟ್ಟು ಸೊಂಡಿಲಿನಲ್ಲಿ, ಆಗ್ಲೇ ಲಕ್ಷ್ಮೀ ಸ್ವರೂಪಗಳು ಸ್ಮರಣೆ ಮಾಡಿ ಆ ತುಳಸಿ ಪಾದೋದಕವನ್ನ ಸಂಪ್ರೋಕ್ಷಣ ಮಾಡುವಾಗಲೇ ಅವನು ಡೇಂಕರಿಸಿದ ನಿಲ್ಲಲೇ ಇಲ್ಲ. ತಾಯಿಯನ್ನು ವಂದಿಸಿದ, ಕ್ಷಮೆ ಯಾಚಿಸಿದ. ಆಗ್ಲೇ ಪೂರ್ವ ಸಿದ್ಧತೆ ಎಲ್ಲ ನಡೆದಿದೆ. ಕಲ್ಯಾಣ ಮಹೋತ್ಸವ, ಶ್ರೀನಿವಾಸ ಕಲ್ಯಾಣ, ಪದ್ಮಾವತಿಯ ಕಲ್ಯಾಣ, ಲೋಕ ಕಲ್ಯಾಣಾರ್ಥವಾಗಿ ಎಲ್ಲಾ ಕಡೆಯಿಂದ ಸೇರಿದ್ದಾರೆ. ಭಕ್ತ ವೃಂದ, ದೇವಗಣ ಎಲ್ಲ ಸೇರಿದೆ. ಋಷಿಮುನಿಗಳು ಸೇರಿದ್ದಾರೆ. ಯಾರ್ಯಾರು ಸೇರಿದ್ರು? ಸನಕ ಸನಂದನ ಕಶ್ಯಪ ಜಹುರು ಯಮದಗ್ನಿ ಕುತ್ಸ ವತ್ಸ ಜುಗನತ್ರಿ ವಾಲ್ಮೀಕಿ ಭರದ್ವಾಜ ರೋಮಜ ಭಗೀರಥ ಕುಶಾವರ್ತ ನಾರದ ಮರೀಚಿ ಮನುಮತಂಗ ಗರ್ಗ ಗೌತಮ ಸನಾತನ ಅಗಸ್ತ್ಯ ಮಾಂಡವ್ಯ ಮುನಿ ಮುಖ್ಯರು ನೆರೆದರ ಸಭೆಗಳು. ಮಹಾನ್ ಸಭೆ, ದೇವಾದಿ ದೇವತೆಗಳೆಲ್ಲ ಸೇರಿದಂತಹ ಮಹಾನ್ ಸಭೆಯಲ್ಲಿ ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ ದಾಸರಥ. ಯಾರ್ಯಾರು ಕರೀತಾರೋ ಬರ್ತಾನೆ ವೆಂಕಟರಮಣ. ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ. ವೇದಗೋಚರ ಬಾರೋ, ಆದಿಕಚ್ಚಪ ಬಾರೋ, ಮೋದಸೂದರ ಬಾರೋ, ಪ್ರಹ್ಲಾದನ ಗಾಯನೇ ಬಾರೋ. ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ. ತೋರು ನೀ ಸೋಯ ಜಾಂಬಕನೆ, ತೋರು ನಿನ್ನ ರೂಪ ಸೋಯ ಜಾಂಬಕನೆ. ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ. ಅರವಿಂದ ನಾಭ ಬಾರೋ, ಸುರರ ಪ್ರಭುವೇ ಬಾರೋ. ಪುರೋಹಿತ ವಂದ್ಯ ಬಾರೋ, ಪುರಂದರ ವಿಠಲ ಬಾರೋ. ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರಯ್ಯ ವೆಂಕಟರಮಣ
ಭಾಗ್ಯದ ನಿಧಿ ಯಾರ್ಯಾರು ಕರೆದಿದ್ದಾರೋ ಮನೆ ಬರ್ತಾನೆ, ಕರೀತಿದ್ದವ್ರ ಮನೆ ಬರೋದಿಲ್ಲ. ಕರೆಯಿಂದ ಯಾಕೆ ಹೋಗ್ಬೇಕಪ್ಪ ಅಲ್ವೇ? ವೇಂಕಟಯತಿ, ನಮ್ಮ ಪಾಪವನ್ನು ಪರಿಹಾರ ಮಾಡುವ ಶಕ್ತಿಯುಳ್ಳಂತ ಭಗವಂತನನ್ನು ಸ್ಮರಣೆ ಮಾಡೋಣ ಅಂತ ದಾಸ್ತಿರ್ತಾರೆ. ವೇಂ ಅಂದ್ರೆ ಪಾಪ. ಕಲಿಯುಗದಲ್ಲಿ ನಾವು ಮಾಡಿದಂಥ ಪಾಪವನ್ನು ಕಟಯತಿ, ಅದೇ ವೆಂಕಟಯತಿ, ಅವ ವೆಂಕಟರಮಣ. ಹಾಗಾಗಿ ಆ ಸ್ವಾಮಿಯನ್ನು ಯಾರ್ಯಾರು ಕರೀತಾರೋ ಅವ್ರ ಮನೆಗೆ ಬರ್ತಾನೆ. ಅರವಿಂದ ನಾಭಾರೋ ಸುರರ ಪ್ರಭುವೇ ಬಾರೋ, 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 ಪುರೋಹಿತ ವಂದ್ಯ ಬಾರೋ ಪುರಂದರ ವಿಠಲ ಬಾರೋ, ಪುರೂತ ವಂದ್ಯ ಬಾರೋ ಪುರಂದರ ವಿಠಲ ಬಾರೋ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿಯೇ, ವೆಂಕಟರಮಣ ಭಾಗ್ಯದ ನಿಧಿಯೇ. ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ, ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ, ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ, ಪದ್ಮಾವತಿಪತಿ ಗೋವಿಂದ ಪದ್ಮನಾಭ ಹರಿ ಗೋವಿಂದ, ಪದ್ಮಾವತಿಪತಿ ಗೋವಿಂದ ಪದ್ಮನಾಭ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ವೈಭವವಾದಂಥ ವಿವಾಹ ಆಕಾಶರಾಜನ ಅರಮನೆಯಲ್ಲಿ ದಿವ್ಯವಾದ ಕಲ್ಯಾಣ ಮಂಟಪ ಸಿದ್ಧವಾಗಿದೆ. ಆಕಾಶರಾಜ ವರಪೂಜೆ ಮಾಡಿದ. ಯಾರನ್ನ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂಥ ಶ್ರೀಹರಿಯ ವರಪೂಜೆಯನ್ನು ಮಾಡ್ತಾನೆ. ಅವರನ್ನು ಪೂಜೆ ಮಾಡಬೇಕಾದ್ರೆ ಆ ಸ್ಥಿತಿಯಲ್ಲೇ ಮಾಡಬೇಕು ಅಂತ ನಾವು ಲೌಕಿಕ ಪ್ರಪಂಚ. ಆದರೆ ಅವನ ಪಾಲಿಗೆ ಸಾಕ್ಷಾತ್ ಶ್ರೀಹರಿಯೇ ವರನಾಗಿ ದೊರೆತಿದ್ದಾನೆ. ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ತದೇವ ಲಗ್ನಂ ಸುದಿನಂತ ದೇವ ತಾರಾಬಲಂ ಚಂದ್ರಬಲಂ ತದೇವ. ಎಲ್ಲ ಅಕ್ಷತ ಹಾಕಿ. ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ. ಅಂದ್ರೆ ಅಷ್ಟೊಂದು ತಲ್ಲೀನರಾಗಿದ್ದಾರೆ. ಅಕ್ಷತ ಹಾಕೊಡ್ತಾರೆ. ಅದೇ ವಿಶೇಷ ಕಥಾಶ್ರವಣ ಅಂದ್ರೆ ಅದೇ. ಅದೇ ಮಾಲೆ ನೀಡಿದಾಳೆ. ಅದೇ ನಮ್ಮ ಅಮ್ಮ ಹೇಳ್ಕೊಡ್ತಿದ್ರು. ಮಾಲೆ ನೀಡಿದಾಳೆ ಸೀತಾ ರಾಮಚಂದ್ರ, ಮಾರನಂತೆ ಸುಂದರಾಂಗ ಯುರ ರಾಮಚಂದ್ರನೇ. ಮಾಲೆ ನೀಡಿದಾಳು ಸದಾ ರಾಮಚಂದ್ರನೇ, ಮಾಲೆ ನೀಡಿದಾಳೆ ಸದಾ ರಾಮಚಂದ್ರನೇ, ಮಾರನಂತೆ ಸುಂದರಾಂಗ ಧೀರ ರಾಮಚಂದ್ರನೇ. ಮಾಲೆ ನೀಡಿದಾಳೆ ಸದಾ ರಾಮಚಂದ್ರನೇ, ಮಾಲೆ ನೀಡಿದಾಳೆ ಸದಾ ರಾಮಚಂದ್ರನೇ. ಜನಕ ನಂದಿನಿ ಜಾನಕಿಯು ಜನರ ಸಭೆಯೋಳು, ಮನುಮತನ ಪಿತಾನಿಯ ಕುಸುಮ ಮಂದಾರ ಹೂವಿನ ಹಾರ. ಮಾಲೆ ನೀಡಿದಾಳೆ ಸೀತಾ ರಾಮಚಂದ್ರನೇ, ಮಾಲೆ ನೀಡಿದಾಳೆ ಸೀತಾ ರಾಮಚಂದ್ರನೇ. ಇಂಪಾಗಿರುವ ವಾದ್ಯ ಸ್ವರವು ಕಂಪಿಸುತ್ತಿದೆ, ಕೆಂಪು ಕಮಲ ನಯನ ನೀಗೆ ಸಂಪಿಗೆಯ ಹೂವಿನ ಹಾರ. ಮಾಲೆ ನೀಡಿದಾಳೆ ಸೀತಾ ರಾಮಚಂದ್ರನೇ, ಮಾಲೆ ನೀಡಿದಾಳೆ ಸೀತಾ ರಾಮಚಂದ್ರನೇ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ತಾಯಂದ್ರಿಗೆ
ನಮ್ಗೆ ಎಷ್ಟು ಸಂತೋಷ ಆಯ್ತು. 30 ವರ್ಷದ ಹಿಂದಿನ ನೆನಪಾಗಿ ಅವರು ಹಳೆ ಜ್ಞಾಪಕ ಮಾಡ್ಕೊಂಡ್ಬಿಟ್ರು. ಅವರು ಈ ಹೊಸಬರಿಗೆಲ್ಲ ಇದು ಅರ್ಥ ಆಗೋದಿಲ್ಲ. ಅವರು ವಿರಹ 100 ತರಹ ಅಂತಾನೆ ಹೊರತು ಹಳೆ ಜ್ಞಾಪಕ ಆಗ್ತದೆ. ಹಾಗೆ ಎಲ್ಲ 30 ವರ್ಷ ಹಿಂದೆ ಮದುವೆ ಆದ ತಾಯಂದ್ರಿಗೆ ಆ ಜ್ಞಾಪಕ ಆಗ್ತದೆ. ಇಂಪಾಗಿರುವ ಕರದಲ್ಲಿ ಹಾರ ಹಿಡಿಯುತ್ತಾರೆ, ಅದೆಲ್ಲ ನೆನಪಾಗ್ತದೆ ಅಂತ. ಅಲ್ಲಿ ಹಳೆ ನೆನಪು. ವಿವಾಹ ಮಂಟಪದಲ್ಲಿ ಹಾರ ಹಾಕುವಾಗ ಗಂಡಸು ತಲೆ ತಗ್ಗಿಸಿದರೆ ಮತ್ತೆ ತಲೆ ಎತ್ತೋದಿಲ್ಲ ಅಂತ ಅರ್ಥ. ಆದ್ರೆ ಮೊದಲು ಹಾರ ಹಾಕೋದು ಯಾರು ಗೊತ್ತೇ? ಇವನೇ ನನಗೆ ಚಂದ ಇದ್ದಾನೆ ಅಂತ ಮೊದಲು ಹಾರ ಹಾಕೋದು ಹೆಣ್ಣು, ಆಮೇಲೆ ಗಂಡು ಹಾಕೋದು. ಮೊದಲು ಹಾರ ಹಾಕುವಾಗ ತಲೆ ತಗ್ಗಿಸಬಾರದು ಅಂತ. ಮದುವೆ ಮಂಟಪದಲ್ಲಿ ಒಂದ್ಸಾರಿ ಮಾಲೆ ಹಾಕುವಾಗ ತಲೆ ತಗ್ಗಿಸಿದ್ರೆ ಮತ್ತೆ ಸದ್ಯ ತಲೆ ಎತ್ತೋದಿಲ್ಲ ಅಂತ ಅರ್ಥ. ಬಗ್ಗೆ ಇರಬೇಕು ಅಂತ. ಆ ಶ್ರೀನಿವಾಸ ಗಂಭೀರನಾಗಿ ನಿಂತಿದ್ದಾನೆ. ಲೋಕೈಕ ಪ್ರಭುವವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಲ್ವೇ. ಅತಿ ಸುಂದರವಾದಂಥ ವಿವಾಹ, ಪದ್ಮನಾಭ ಪದ್ಮಾವತಿಯರ ವಿವಾಹ, ಶ್ರೀನಿವಾಸ ಕಲ್ಯಾಣ, ಲೋಕ ಕಲ್ಯಾಣಾರ್ಥವಾಗಿ ಆಕಾಶ ರಾಜನ ಅರಮನೆಯಲ್ಲಿ ನಡೆಯುತ್ತದೆ. ಒಂದೆಡೆಯಲ್ಲಿ ವೇದದ ಘೋಷ, ಒಂದೆಡೆಯಲ್ಲಿ ವಾದ್ಯದ ಘೋಷ, ಒಂದೆಡೆಯಲ್ಲಿ ಹಾಡಿನ ರೋಷ, ಇವೆಲ್ಲವೂ ನಡೆಯುತ್ತದೆ. ಯಾರು ಹೇಳ್ಬಾರ್ದು. ಯಾಕೆ? ಪಾಯಸ ಬರೋದಿದೆ ಅಂತ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ, ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ. ಯಾರೋ ಕೈ ಅಡ್ಡ ಮಾಡಿದ್ರು, ಯಾರೋ ಶುಗರ್ ಫ್ಯಾಕ್ಟ್ರಿ ಮ್ಯಾನೇಜರ್ ಕಾಣಿಸ್ತಿದ್ರು ಅಲ್ವೇ. ಅಲ್ಲಿ ಬಹಳ ಶುಗರ್ ಇದೆ ಅಂತ, ಅದಕ್ಕೆ ಬೇಡ ಅಂತ ಕೈ ಅಡ್ಡ ಮಾಡಿದ್ರು. ಹಾಗಾದ್ರೆ ಒಂದ್ ಮಾಡಿ, ವಿಠಲ ನಾಮ ತುಪ್ಪವ ಕಲಸಿ. ಆಯುರ್ವೇದದಲ್ಲಿ ತುಪ್ಪ ಔಷಧ, ಹಾಗೆ ಶುಗರ್ ಇದ್ದವರಿಗೆ ಪಾಯಸ ಬೇಡ. ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ. ಸೇರಿದ ಸಂಸಾರ, ಕೂಡಿದ ಕುಟುಂಬ, ಹೊಂದಿದ ಮಣ್ಣಿಂದ ಅಡೂರಿನ ಪ್ರಪಂಚದಲ್ಲಿದ್ದೀವಿ. ಭಗವಂತನ ಒಂದೊಂದು ಲೀಲಾ ವಿಶೇಷವೂ ಅತಿ ವೈಭವವಾಗಿದೆ. ಅರ್ಚಾವತಾರಿಯಾಗಿ ಲೋಕ ಕಲ್ಯಾಣಾರ್ಥವಾಗಿ ಸಪ್ತಗಿರಿಯಲ್ಲಿ ತನ್ನ ದಿವ್ಯವಾದ ಕಲ್ಯಾಣ ಮಹೋತ್ಸವ ನಡೆಯುತ್ತದೆ. ಸಮಸ್ತ ದೇವತೆಗಳ ಸಮ್ಮುಖದಲ್ಲಿ ಅಂತಹ ದಿವ್ಯವಾದಂಥ ಸ್ವಾಮಿಯ ವೈಭವವನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಡೆದದ್ದನ್ನು ಇವತ್ತಿನ ದಿವಸ ತಾಯಿಯ ಸನ್ನಿಧಿಯಲ್ಲಿ ಕಲ್ಯಾಣ ಮಹೋತ್ಸವ ಪ್ರಾರಂಭ ಆಗುವಾಗಲೇ, ಸಂಕಲ್ಪ ಮಾಡುವಾಗಲೇ ಕಿರೀಟ ಮೇಲಿದ್ದಂತಹ ಪುಷ್ಪದ ಮಾಲೆ ಕೊರನಲ್ಲಿ ತಂದು ಹಾಕೊಂಡ್ರು. ಈ ಪುರೋಹಿತ ಮೇಲಿಟ್ಟರು ಅಲ್ವೇ. ಅಂದರೆ ಯಲ್ಲಾಪುರಕ್ಕೆ ತಾಯಿ ಸಂಪೂರ್ಣ ಅನುಗ್ರಹ ಮಾಡಿದ್ದಾಳೆ ಎಂಬ ಒಂದು ಸಂಕೇತವಾಗಿ ಭಕ್ತಜನ ಮುಂದೆ ನೀನವರ ಹಿಂದೆ ಅಲ್ವೇ. ಭಕ್ತಜನ ಮುಂದೆ ನೀನವರ ಹಿಂದೆ ಅಂತ. ಹಾಗೆ ಜಗಜ್ಜನನಿ ತಾನಿ ಶರನ್ನವರಾತ್ರಿ 11 ದಿವಸ ಸತತವಾಗಿ ಕೀರ್ತನ, ಭಗವಂತನ ದಿವ್ಯವಾದ ನಾಮಸ್ಮರಣೆ, ಈ ಮೂಲಕವಾಗಿ ಎಷ್ಟೊಂದು ಸಮೃದ್ಧಿಯಾಗಿ ಸಭೆ ಕೂತಿದೆ ನೋಡಿ ಅಲ್ವೇ. ನಾವು ಕಲಿತಿದ್ದು ಸಾರ್ಥಕವಾಯಿತು, ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತೀವಿ ನಾವು. ಯಾಕಂದ್ರೆ ಕೆಲವು ಕಡೆ ಕತೆಗೆ ಬಂದು ಕೂತ್ಕೊಳ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ, ಬರುವಾಗ ಒಬ್ಬೊಬ್ಬರೇ ಬರೋದು. ಕಡೆ ಹೋಗುವಾಗ ಅಕ್ಕಪಕ್ಕದ ಕಡೆ ಎಬ್ಸಿಬಿಟ್ಟು ಹೇಳೋ ಹೋಗೋಣ 10 ಮಂದಿ ಎದ್ದು ಹೋಗ್ಬಿಡ್ತಾರೆ. ಇಲ್ಲ ಹಾಗಲ್ಲ, ಬರುವಾಗ 10 ಮಂದಿ ಬರ್ತಾರೆ, ಹೋಗುವ ಮಧ್ಯದಲ್ಲಿ ನಾಚಿಕೆಯಿಂದ ಹೇಳ್ಬೇಕಲ್ಲ ಅಂತ ಒಬ್ಬೊಬ್ರು ಹಾಗೆ ತಗ್ಗಿ ಬಗ್ಗಿ ಹಾಗೆ ಹಿಂದ್ಗಡೆ ಬಾಗಿಲು 2 ಬಾಗಿಲು ಇಟ್ಟಿದಾರಲ್ಲ, ಯಾವ್ದು ಬಾಗಿಲು ಹಾಕಿದ್ರೆ ಅವ್ರು ಹಿಂಗೆ ಹೋಗ್ಬೇಕಾಗಿತ್ತು. ಈಗ ಹೋಗಿ ಧೈರ್ಯ ಸಾಕಾಗುತ್ತೆ, ಹಾಗಾಗಿ ಅಲ್ಲಲ್ಲೇ ಹೋಗ್ಬಿಡ್ತಾರೆ. ನಾವು ಹೊಸದಾಗಿ ದಾಸದೀಕ್ಷೆ ತೆಗೆದುಕೊಂಡು ಊರಿಗೆ ಬಂದಾಗ ಕದಂಬೋತ್ಸವ ಅಂತ ಮಾಡ್ತಿದ್ರು ಆನವಟ್ಟಿಯವರು. ಪ್ರಪ್ರಥಮವಾಗಿ ಬನವಾಸಿಯ ರಥಬೀದಿಯಲ್ಲಿ ಕದಂಬೋತ್ಸವ ಪ್ರಾರಂಭ ಆಯಿತು. ಆ ಸಮಯದಲ್ಲಿ ನಮಗೂ ಬಹಳ ಇಷ್ಟು ದೊಡ್ಡ ವೇದಿಕೆ ಸಿಗ್ತದಲ್ಲ ಅಂತ ಬಹಳ ಸಂತೋಷದಿಂದ ಬನವಾಸಿ ಬಾಗಿಲಲ್ಲಿ ಆ ರಥಬೀದಿಯಲ್ಲೇ ವೇದಿಕೆ ಇತ್ತು. ಅವಸರ ನಾವು ಸಹ ವೇದಿಕೆ ಬಂದ್ವಿ.
ಅಲಂಕೃತವಾದ ವೇದಿಕೆ, ಬಹಳ ದೊಡ್ಡದು. ವೇದಿಕೆ ಬಂದು ನಿಲ್ಲುವಾಗಲೇ ಪಕ್ಕನೆ ಲೈಟ್ ಹೋಗ್ಬಿಡ್ತು. ಆಗೆಲ್ಲ ಹಳ್ಳಿ ಗಾಡಿ ಎಲ್ಲ ಕಟ್ಕೊಂಡು ಬರ್ತಿದ್ರು, ಹಳ್ಳಿ ಮಂದಿ ಎಲ್ಲ ಗಾಡಿ ಕಟ್ಕೊಂಡು ಬರೋದು, ಲಾಲ್ಟಿಂದ ಎಲ್ಲ ಕಟ್ಕೊಂಡು ಬರೋದು, ಹೋಗುವ ಕತ್ಲೆ ಆಗ್ತದೆ ಅಂತೇಳಿ. ಲೈಟ್ ಹೋಯ್ತು ಅಂದ, ಒಬ್ಬ ಗಾಡಿ ಲಾಲ್ಟಿನ್ ತಂದು ಎದುರಿಗಿಟ್ಟ, ಆಮೇಲೆ ಒಂದು ಕಂಬಳಿ ಹಾಸ್ಕೊಟ್ಟ. ಕಥೆ ಪ್ರಾರಂಭ ಮಾಡಿದ್ವಿ. ಒಂದು ಅರ್ಧ ಗಂಟೆ ಆಯ್ತು, ಪಕ್ಕನೆ ಲೈಟ್ ಬಂತು. ಲೈಟ್ ಬಂದ್ರೆ ಎದುರುಗಡೆ ಯಾರಿಲ್ಲ, ಯಾರಿಲ್ಲ. ನೀವು ಹಬ್ಬ ಕೂತಿದ್ದ, ನೀ ಯಾಕೆ ಕೂತಿದ್ಯೋ? ಅದು ದಾಸರೆ ಲಾಲ್ಟಿನ್ನು ಮತ್ತೆ ಕಂಬಳಿ ನಂದೇ ಅನ್ನ. ಯಲ್ಲಾಪುರದಲ್ಲಿ ಹಾಗಾಗಿಲ್ಲ. ನಾನು ಈ ಸಾರಿ 5ನೇ ವರ್ಷ ಬರೋದು, 5ನೇ ವರ್ಷ ಅಲ್ವೇ. 2 ವರ್ಷ ಮಂತ್ರಿಗಳು ಅಂತ ಅವ್ರು ಯಾರು ಗೊತ್ತಿಲ್ಲ ನನಗೆ. ಮಂತ್ರಿಗಳು ತಂದೆಯವರು ಕಾಣಿಸ್ತಾರೆ. ಅವರು ಇರುವಾಗ 2 ಸಾರಿ ಬಂದಿದ್ದೆ. ನಮ್ಮ ಗುರುಗಳು ಅಂಕೋಲಕ್ಕೆ ಹೋಗ್ತಿದ್ರು. ನಾವಿಬ್ಬರು ಈ ಕಡೆ ನಾವು ಬರೋದು, ಆ ಕಡೆ ಅವರು ಹೋಗೋದು. ನಾವು 2 ಬೈಕ್ ಮಾಡ್ಕೊಂಡು ಬರೋದು. ಆಗ ಯಾಕೆ ಈ 4 ಗಾಲಿ ಓಡಿಸ್ತೀಯಲ್ವೋ, 4 ಗಾಲಿ ತಗೊಳ್ಳೋ ಗುರುಗಳೇ, ನಿಮ್ಮ ಆಶೀರ್ವಾದ ಆಗಲಿ ಅಂತೀವಿ. 2 ಬೈಕ್ ಅಂದ್ರೆ 4 ಗಾಲಿ ಅಲ್ವೇ. 4 ಗಾಲಿ ಅಂದ್ರೆ ಕಾರು. ಈಗ ಅವ್ರು ಬರುವಾಗ 1:30, ನಾವು ಇಲ್ಲಿಂದ ಬೈಕ್ನಿಂದ ಹೋಗುವಾಗ 1:30. ಒಳ್ಳೆ ದಾಳಿತವೆ, ಒಂದು ಮಲಗಿದೆ. ಯಾಗ 6 ಗಂಟೆ 7 ಗಂಟೆ ನಿದ್ದೆ ಬರ್ತೀವಿ. ಈ ಒಂದು ಕ್ಷಣವನ್ನು ಕಳೆದಂತಹ ಒಂದು ಸ್ಥಿತಿಯಲ್ಲಿ ಇವತ್ತು ಗುರುಗಳ ಸಭೆಯನ್ನು ನೋಡಿದಷ್ಟೇ ಸಂತೋಷ ಆಗ್ತದೆ. ಹಾಗಾಗಿ ಅಂಥದ್ದನ್ನು ತಾಯಿ ತಾನು ಸಮೃದ್ಧಿಯಾಗಿ ತೆಗೆದುಕೊಂಡಿದ್ದೇನೆ ಸೇವೆ ಎಂಬುದಾಗಿ ನಾವು ಕಲ್ಯಾಣ ಮಹೋತ್ಸವ ಪ್ರಾರಂಭ, ಜಾತ್ರಾ ಮಹೋತ್ಸವ ಸಂಕಲ್ಪ ಎರಡೂ ಸೇರಿರೋಣ. ಸಮೃದ್ಧಿಯನ್ನು ಅನುಗ್ರಹ ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ದಿವ್ಯವಾದಂಥ ಋಷಿವಾಕ್ಯದೊಡನೆ ಮಂಗಳ ಹಾಡು ಮೊದಲು, ಮುಂದಿನ ಕಲ್ಯಾಣ ಮಹೋತ್ಸವ ಹಾಗೆ ಜಾತ್ರಾ ಮಹೋತ್ಸವ ಇವೆಲ್ಲರ ಕುರಿತು ನಮ್ಮ ಅಧ್ಯಕ್ಷರು ಮಾರ್ಗದರ್ಶನ ಮಾಡ್ತಾರೆ. ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಿ ಆಮೇಲೆ ಮಂಗಳ ಹಾಡೋಣವಂತೆ, ನಮ್ಮ ಜೀವನವೆಲ್ಲ ಮಂಗಳಮಯ ಆಗುವಂತೆ ಆ ತಾಯಿ ಅನುಗ್ರಹಿಸಲಿ. ದೇವಮ್ಮ ಕಾಳಿಯಮ್ಮ ಇಬ್ಬರು ಸೇರಿ ಅನುಗ್ರಹ ಮಾಡಲಿ ಎಂಬ ಸ್ಮರಣೆ ಮಾಡ್ತಾ ಅಷ್ಟೊತ್ತಿನೊಳಗೆ ಶಾಂತಿಯಿಂದ ಸಹಕರಿಸಿ. ಭಾಗವತಕ್ಕಾಗಿ ಬಹಳ ಜನ ತಮ್ಮದಾದಂಥ ಕಿರುಕಾಣಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಯಾರಾದರೂ ಆಸಕ್ತಿ ಉಳ್ಳವರು ಆ ಸೇವಾ ಸಂಕಲ್ಪವನ್ನು ಮಾಡಿದವರಿದ್ದರೆ ಹಾಕಿದರೆ, ನಾವು ಎಲ್ಲೋ ಇಲ್ಲಿ ಗ್ರಾಮದಲ್ಲಿ ಎಲ್ಲೋ ಶಕ್ತಿ ಗಣಪತಿಯಲ್ಲೋ ಅಥವಾ ವೆಂಕಟರಮಣ ಸನ್ನಿಧಿಯಲ್ಲೋ ಅಥವಾ ಶಾರದಾಂಬೆ ಸನ್ನಿಧಿಯಲ್ಲೋ ಅಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳುವಂತಹ ಅನುಕೂಲ ತಾಯಿ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಅವಳ ಇಚ್ಛೆಯಂತೆ ಈ ಪ್ರಪಂಚ ಅಲ್ವೇ, ಹರಿ ಇಚ್ಛೆಯಿಂದ ಹರವಿಕೊಂಡಿದೆ ಜಗವೆಲ್ಲ. ಹಾಗೆ ಮುಂದಿನ ಕೈಂಕರ್ಯಕ್ಕೆ ಮಹೋತ್ಸವ ಕಲಿಯುಗದಲ್ಲಿ ಇಷ್ಟಾರ್ಥವನ್ನು ಪೂರೈಸುವಂಥ ತಿರುಪತಿಯ ವೆಂಕಪ್ಪ ವೇಂಕಟಯತಿ ನಮ್ಮ ಪಾಪವನ್ನೆಲ್ಲ ದೂರವಾಗಿಸಿ ಅನುಗ್ರಹಿಸುವಂತಹ ಶ್ರೀಮಂತ ದೇವರು ಸಪ್ತಗಿರಿ ಒಡೆಯ ವೆಂಕಟೇಶನ ದಿವ್ಯ ಕಥಾನಕ ಭವಿಷ್ಯೋತ್ತರ ಪುರಾಣದಲ್ಲಿ ಶತಾನಂದರ ಮಾರ್ಗದರ್ಶನದಲ್ಲಿ ರಾಜ ಜನಕನಿಗೆ ವರ್ಣಿಸಲ್ಪಟ್ಟಂಥ ಕಲ್ಯಾಣ ಮಹೋತ್ಸವದ ಕೊನೆಯ ಘಟ್ಟದಲ್ಲಿ ಇದ್ದೀವಿ. ಈ ಕಲ್ಯಾಣ ಮಹೋತ್ಸವ ಶ್ರವಣ ಮಾತ್ರದಿಂದ ಏನು ಫಲ? ಕಲೌ ತತ್ಕೀರ್ತನಂ ಪುಣ್ಯಂ ಧನ ಕಾಮಸ್ಯ ಧನನಂ. ಇದು ಮುಂದೆ ಹೋಗೋದಿಲ್ಲ ಯಾರು. ಧನ ಕಾಮಸ್ಯ ಧನನಂ, ಪುತ್ರ ಕಾಮಸ್ಯ ಪುತ್ರನಂ, ರೋಗಾರ್ಥಸ್ಯ ಚ ರೋಗಾಂತಂ, ಜ್ಞಾನಿನಾಂ ಜ್ಞಾನ ಸಾಧನಂ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಭಗವಂತನ ದಿವ್ಯವಾದಂಥ ಅನುಗ್ರಹ ಪ್ರಾಪ್ತಿ ಎಂಬುದಾಗಿ ಆ ಭವಿಷ್ಯೋತ್ತರ ಪುರಾಣದ ಫಲಶ್ರುತಿ ಮಾರ್ಗದರ್ಶನ ಮಾಡ್ತದೆ. ಅದೇ ರೀತಿ 1 ದಿವಸ ಬರಲಿ, 2 ದಿವಸ ಬರಲಿ, 11 ದಿವಸವೂ ಬರಲಿ. ನೋಡಿ, ಬೆಂಕಿ ಪಟ್ಟಣದಲ್ಲಿ ಬಹಳ ಕಡ್ಡಿ ಇರ್ತದೆ, ಆದರೆ ಊರು ಸುಡ್ಲಿಕ್ಕೆ ಒಂದೇ ಕಡ್ಡಿ ಸಾಕಾಗ್ತದೆ. ಹಾಗೆ ಕೊನೆಯ ಕ್ಷಣದ ಒಂದು ಕೊನೆಯವಾದ ಮಂಗಲ ಸ್ತುತಿಯನ್ನು ಶ್ರವಣ ಮಾಡಿದ್ರು ಆ ತಾಯಿಯ ಸನ್ನಿಧಿಯಲ್ಲಿ 11 ದಿವಸ ಬಂದಂಥ ಫಲಪ್ರಾಪ್ತಿ. ಎಷ್ಟು ಸಂತೋಷದಿಂದ ಚಪ್ಪಾಳೆ ತಟ್ಟಿದ್ರು ನೋಡಿ. ನಾವು 11 ದಿವಸ ಇಲ್ಲೇ ನಿಂತು ಎಷ್ಟು ಕಷ್ಟಪಟ್ಟು ಬಂದಿ ಸೇರ್ಲಿ, ನಾಮಸ್ಮರಣೆ ಆಗಲಿ ನೋಡಿದರೆ ಕೊನೆಯ ಸಮಯದ ಚಪ್ಪಾಳೆ ತಟ್ಟಲಿಕ್ಕೆ ಬಂದಿರುತ್ತದೆ. ನಮ್ಮ ಮುಖ್ಯ ಉದ್ದೇಶ ಭಗವಂತನ ನಾಮಸ್ಮರಣೆ ತಾಯಿ ಸನ್ನಿಧಿಯಲ್ಲಿ ಆಗಬೇಕು. ಸಪ್ತಶತಿಯಲ್ಲಿ ವರ್ಣನೆ ಮಾಡ್ತದೆ. ತಾಯಿ ಅಂತಾಳೆ, ಎಲ್ಲಿ ಶರಣವರಾತ್ರಿಯಲ್ಲಿ ತನ್ನ ಸನ್ನಿಧಿಯಲ್ಲಿ ನಿರಂತರ ಸ್ಮರಣೆ ನಡೆಯುತ್ತದೋ, ಕೀರ್ತನೆ ನಡೆಯುತ್ತದೋ, ಅಲ್ಲಿ ಸದಾ ನನ್ನ ನೆಲೆ ಇರ್ತದೆ ಅಂತಾಳೆ ಅವಳು.
ಹಾಗಾಗಿ ನೀವು 11ನೇ ದಿವಸ ಕೊನೆಗೆ ಬಂದು ಚಪ್ಪಾಳೆ ಹೊಡೆದರೆ ನೆಲೆ ನಿಲ್ತಾಳ ಇದ್ದಾಳೆ. ಹಾಗಾಗಿ ಪ್ರಸಾದ ಕೊಟ್ಲು, ಕಿರೀಟ ಮೇಲಿದ್ದ ಪ್ರಸಾದವನ್ನು ಕೊಟ್ಲು. ಹಾಗಾಗಿ ಆ ಸೇವಾ ಕೈಂಕರ್ಯವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತಾಯಿಯ ಸನ್ನಿಧಿಯಲ್ಲಿ ಮಾಡೋಣ ಎಂಬುದ ಸ್ಮರಣೆ ಮಾಡ್ತಾ ಮಂಗಳಮೂರ್ತಿಯ ರಂಗನ ಕಥೆಗೆ ಮಂಗಳ ಹಾಡೋಣವಂತೆ ಆ ತಾಯಿಯ ದಿವ್ಯವಾದ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಎಂಬುದ ಚಿಂತನೆ ಮಾಡ್ತಾ ಮಂಗಳ 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 ಮಹಾಕಾಳಿಗೆ ಜಯ, ಮಂಗಳ ಮಂಗಳ ಮಹಾಲಕ್ಷ್ಮಿಗೆ, ಮಂಗಳಮಯಿ ಶ್ರೀ ರಂಗನಾಥಾಂಬಿಕೆ, ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲರೊಮ್ಮೆ ಶಿರೋಮೇಲ್ ಭಾಗದಲ್ಲಿ ಅತ್ಯಧಿಷ್ಠ ದಶಾಂಗುಲಂ ಅದುವೇ ಇಂಥ ಸೇವಾ ಕೈಂಕರ್ಯಕ್ಕೆ ನಮಗೆಲ್ಲ ಸಹಕರಿಸಿದ ಶಕ್ತಿ ಗಣಪತಿಯವರು, ಆಮೇಲೆ ಶಾರದಾಂಬೆಯ ಸನ್ನಿಧಿಯಲ್ಲಿ ಎಲ್ಲ ನಮಗೆ ಭೋಜನ ಪ್ರಸಾದ ಇಟ್ಟರು, ಇಲ್ಲಿ ವಸತಿ ವ್ಯವಸ್ಥೆ ಇಟ್ಟರು. ಹಾಗಾಗಿ ಎಲ್ಲ ಕಾರ್ಯ ಯಶಸ್ಸಾಗಲಿಕ್ಕೆ ತಾಯಿಯ ಸನ್ನಿಧಿಯಲ್ಲಿ ಇಂಥ ಒಂದು ಕೈಂಕರ್ಯ ಅತಿ ಯಶಸ್ಸಾಗಲಿಕ್ಕೆ ಎಲ್ಲ ಕಾರಣೀಭೂತರಾಗಿದ್ದಾರೆ, ಅನಂತಗಾವಕರಿದ್ದಾರೆ. ಹಾಗೆ ಶಾರದಾಂಬ ದೇವಸ್ಥಾನದ ಭಕ್ತರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಸಹ ಅನಂತ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಲೋಕಮಾತೆ ಜಗಜ್ಜನನಿ ಸಕಲರಿಗೂ ಸನ್ಮಂಗಲ ಉಂಟು ಮಾಡಲಿ. ಮಂಗಳ ಮಂಗಳ ಮಾರುತಿಗೆ ಜಯ, ಮಂಗಳ ರಾಮನ ಸಾರಥಿಗೆ, ಮಂಗಳಮಯ ಶ್ರೀರಾಮಚರಣಿ ಅಂಗವಹಿಸಿ ಮಾತನಿಗೆ ಜಯ, ಮಂಗಳೋ ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ್ ಕಿ, 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 ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ್ ಕಿ, ಸೀತಾರಾಮಚಂದ್ರ ಭಗವಾನ್ ಕಿ ಜಯ, ಪವನ ಸುತ ಹನುಮಾನ್ ಕಿ ಜಯ, ದೇವಮ್ಮ ಮಹಾಮಾತಾ ಕಿ ಜಯ, ಕಾಳಿಕಾಂಬಾ ಮಹಾಮಾತಾ ಕಿ ಜಯ, ಮಾರಿಕಾಂಬಾ ಮಹಾಮಾತಾ ಕಿ ಜಯ, सनातन हिंदू धर्म की है, सब साधु संतन की है। नमः पार्वती पतये हर हर महादेव, भारत माता की जय, जय गुरुदेव दत्त, जय जय रघुवीर समर्थ। ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಈಗ ಮಂಗಳಾರತಿ ಮುಗಿದ ನಂತರ ಹೊರಗಡೆ ಪ್ರಸಾದ ವಿತರಣೆಗೆ ವ್ಯವಸ್ಥೆ ಮಾಡಿದ್ದಾರೆ.